ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ವೇದಗಳ ಕಾಲದ ಭಾರತದ ಇತಿಹಾಸಕ್ಕೆ ರಿಲೇಟೆಡ್ ಆಗಿ ಹಿಂದಿನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಬಗ್ಗೆ ಹಾಗೂ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡೋದಾದರೆ, ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಆರ್ಯರು ಭಾರತಕ್ಕೆ ಎಲ್ಲಿಂದ ಬಂದರು ಅಂತ. ಓಕೆ, ಈ ಪ್ರಶ್ನೆಗೆ ರಿಲೇಟೆಡ್ ಆಗಿರುವಂತಹ 4 ಆಪ್ಷನ್ಸ್ ಯಾವುದಂದರೆ ಮಧ್ಯ ಏಷ್ಯಾ, ಮಧ್ಯ ಆಫ್ರಿಕಾ, ಮಧ್ಯ ಅಮೇರಿಕಾ ಮತ್ತು ಕೊನೆಯದಾಗಿ ಕೊಟ್ಟಿರುವಂಥ ಆಪ್ಷನ್ಸು ಮಧ್ಯ ಯುರೋಪ್ ಅಂತ. ಓಕೆ, ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದಾಗಿದೆ ಮತ್ತು ಸಾಕಷ್ಟು ಎಕ್ಸಾಮಲ್ಲಿ ರಿಪೀಟ್ ಸಹ ಆಗಿದೆ. ತೀರಾ ಬೇಸಿಕ್ ಲೆವೆಲಲ್ಲಿರುವಂಥ ಪ್ರಶ್ನೆ ಇದಾಗಿದೆ. ಹಾಗಾಗಿ ಸಾಕಷ್ಟು ಜನರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಗುರುತಿಸ್ಬೋದು. ಮ್ಯಾಕ್ಸ್ ಮುಲ್ಲರ್ ಅವರ ಅಭಿಪ್ರಾಯ ಅಥವಾ ಅವರ ಅಧ್ಯಯನದಲ್ಲಿ ಕಂಡುಕೊಂಡಿರುವಂಥ ಅಂಶಗಳ ಪ್ರಕಾರ ಭಾರತಕ್ಕೆ ಆರ್ಯರು ಮಧ್ಯ ಏಷ್ಯಾದಿಂದ ಬಂದವರು. ಓಕೆ, ಬನ್ನಿ ಮ್ಯಾಕ್ಸ್ ಮುಲ್ಲರ್ ಅವರು ತಮ್ಮ ಅಧ್ಯಯನದಲ್ಲಿ ಕಂಡುಕೊಂಡಂಥ ಅಂಶಗಳು ಯಾವುವು ಮತ್ತು ಇತರೆ ವಿದ್ವಾಂಸರು ಆರ್ಯರ ಮೂಲದ ಬಗ್ಗೆ ಯಾವ ಒಪಿನಿಯನ್ ಹೊಂದಿದ್ದಾರೆ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ವಿವಿಧ ವಿದ್ವಾಂಸರು ತಮ್ಮದೇ ಆದ ಆರ್ಯರ ಮೂಲಕ್ಕೆ ರಿಲೇಟೆಡ್ ಆಗಿ ವಿಭಿನ್ನವಾದಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು 6 ಜನ ವಿದ್ವಾಂಸರು ಅವರ ಒಪಿನಿಯನನ್ನು ಇಲ್ಲಿ ನಾವು ಲಿಸ್ಟ್ ಔಟ್ ಮಾಡಿರೋದು. ಮೊದಲನೇದಾಗಿ ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಆರ್ಯರು ಮಧ್ಯ ಏಷ್ಯಾದಿಂದ ಬಂದವರು. ಬಾಲ್ ಗಂಗಾಧರ್ ತಿಲಕರ ಪ್ರಕಾರ ಆರ್ಯರು ಮೂಲತಃ ಉತ್ತರ ಧ್ರುವ ಅಥವಾ ಆರ್ಕಿಟಿಕ್ ಪ್ರದೇಶಕ್ಕೆ ಸೇರಿದವರಾಗಿದ್ದಾರೆ. ಸ್ವಾಮಿ ದಯಾನಂದ ಸರಸ್ವತಿ ಅವರ ಪ್ರಕಾರ ಟಿಬೆಟ್ನವರಾಗಿದ್ದಾರೆ. ಮ್ಯಾಕ್ ಡೊನೆಲ್ ಅವರ ಪ್ರಕಾರ ಆಗ್ನೇಯ ಏಷ್ಯಾದವರು. ಎ.ಸಿ. ದಾಸರ ಪ್ರಕಾರ ಆರ್ಯರು ಪಂಜಾಬ್ ಪ್ರದೇಶಕ್ಕೆ ಸೇರಿದವರು. ಇನ್ನು ರಾಜ ಬಲಿ ಪಾಂಡ್ಯ ಅವರ ಪ್ರಕಾರ ಆರ್ಯರು ಮಧ್ಯ ಭಾರತದವರಾಗಿದ್ದಾರೆ. ಈ ರೀತಿ ವಿದ್ವಾಂಸರು ಆರ್ಯರ ಮೂಲದ ಬಗ್ಗೆ ತಮ್ಮದೇ ಆದ ವಿಭಿನ್ನ ಅಭಿಪ್ರಾಯ ಹೊಂದಿರಲಿಕ್ಕೆ ಬಹುಮುಖ್ಯ ಕಾರಣವೇನೆಂದರೆ ಅವರು ತಮ್ಮ ಅಧ್ಯಯನದಲ್ಲಿ ಹಾಗೂ ಸಂಶೋಧನೆಯಲ್ಲಿ ಕಂಡುಕೊಂಡಿರುವಂಥ ಅಂಶಗಳು. ಅವರ ಅಧ್ಯಯನದಲ್ಲಿ ಮತ್ತು ಸಂಶೋಧನೆಯಲ್ಲಿ ಕಂಡುಕೊಂಡಿರುವಂಥ ಅಂಶಗಳ ಆಧಾರದ ಮೇಲೆ ವಿದ್ವಾಂಸರು ತಮ್ಮದೇ ಆದ ವಿಭಿನ್ನ ಅಭಿಪ್ರಾಯ ಹೊಂದಿರೋದನ್ನು ನಾವು ಕಾಣ್ತೇವೆ. ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ವಿದ್ವಾಂಸರು ಇವರಾಗಿದ್ದಾರೆ. ಕಾಮನ್ ಆಗಿ ಎಕ್ಸಾಮಲ್ಲಿ ಈಗ ಆಲ್ರೆಡಿ ನಾವು ಈ ಪ್ರಶ್ನೆಯಲ್ಲಿ ನೋಡಿದ್ದೇವೆ, ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಆರ್ಯರು ಭಾರತಕ್ಕೆ ಎಲ್ಲಿಂದ ಬಂದರು ಅಂತ. ಅದೇ ರೀತಿ ತಿಲಕರ ಪ್ರಕಾರ ಆರ್ಯರ ಮೂಲ ಯಾವುದು ಅಥವಾ ಸ್ವಾಮಿ ದಯಾನಂದ ಸರಸ್ವತಿ ಅವರ ಪ್ರಕಾರ ಆರ್ಯರ ಮೂಲ ಯಾವುದು ಅಂತ ಈ ರೀತಿ ಕೂಡ ಕ್ವಶನ್ ಫ್ರೇಮ್ ಆಗುವಂಥ ಬಹುತೇಕ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ವಿದ್ವಾಂಸರು ಮತ್ತು ಅವರ ಒಪಿನಿಯನನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು. ಓಕೆ, ಇನ್ನು ಮ್ಯಾಕ್ಸ್ ಮುಲ್ಲರ್ ಅವರ ಬಗ್ಗೆ ನೋಡ್ತಾ ಹೋದರೆ, ಮ್ಯಾಕ್ಸ್ ಮುಲ್ಲರ್ ಅವರು ಪ್ರಸಿದ್ಧ ಭಾಷಾ ವಿದ್ವಾಂಸರಾಗಿದ್ದಾರೆ. ಇವರು ಇದಕ್ಕೆ ರಿಲೇಟೆಡ್ ಆಗಿ ಒಂದು ಕೃತಿ ಕೂಡ ಬರೆದಿದ್ದಾರೆ, ಭಾಷಾ ವಿಜ್ಞಾನದ ಮೇಲೆ ಉಪನ್ಯಾಸ ಅಂತ. ಈ ಕೃತಿಯಲ್ಲಿ ಭಾಷಾ ವಿಜ್ಞಾನವನ್ನು ಆಧರಿಸಿ ಆರ್ಯರು ಮೂಲತಃ ಮಧ್ಯ ಏಷ್ಯಾ ಪ್ರದೇಶಕ್ಕೆ ಸೇರಿದವರು ಅನ್ನುವಂಥ ಒಪಿನಿಯನನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅವರ ಪ್ರಕಾರ ಆರ್ಯರು ಮಧ್ಯ ಏಷ್ಯಾ ಅಂದರೆ ಇವತ್ತಿನ ಇರಾನ್, ಇರಾಕ್ ಏನಿದೆ ಅಲ್ವಾ, ಆ ಏರಿಯಾದಿಂದ ಭಾರತಕ್ಕೆ ಬಂದವರು ಅನ್ನೋದು ಅವರು ಬಲವಾದ ವಾದ ಆಗಿದೆ. ಕೇವಲ ಆರ್ಯರಷ್ಟೇ ಅಲ್ಲ, ಆರ್ಯರ ಜೊತೆ ರೋಮನರು, ಗ್ರೀಕರು, ಜರ್ಮನರು ಇವರೆಲ್ಲರೂ ಸಹ ಮಧ್ಯ ಏಷ್ಯಾ ಪ್ರದೇಶದಲ್ಲೇ ಒಟ್ಟಾಗಿ ನೆಲೆಸಿದ್ರು. ಆದರೆ ಕಾಲ ಕಳೆದಂತೆ ಅವರು ಬೇರೆ ಬೇರೆ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಅದರಲ್ಲಿ ಒಂದು ಗುಂಪು ಭಾರತಕ್ಕೆ ಬಂದಿತ್ತು, ಅದುವೇ ಆರ್ಯರ ಗುಂಪು ಅನ್ನೋದು ಮ್ಯಾಕ್ಸ್ ಮುಲ್ಲರ್ ಅವರ ಒಪಿನಿಯನ್ ಆಗಿದೆ. ಅಷ್ಟೇ ಅಲ್ಲ, ಈ ಮ್ಯಾಪಿಂದ ನಾವು ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಅಲ್ಲಿ ರೆಡ್ ಕಲರಿಂದ ಹೈಲೈಟ್ ಅಥವಾ ಡಾಟ್ ಇರುವಂಥ ಏರಿಯಾ ಏನಿದೆ ಅಲ್ವಾ, ಅದು ಕ್ಯಾಸ್ಪಿಯನ್ ಸಿ ಅಥವಾ ಕ್ಯಾಸ್ಪಿಯನ್ ಸರೋವರ. ಓಕೆ, ಕ್ಯಾಸ್ಪಿಯನ್ ಸರೋವರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿಯೇ ಮೂಲತಃ ಆರ್ಯರು ನೆಲೆಸಿದ್ರು. ಅಲ್ಲಿಂದ ಅವರು ಬೇರೆ ಬೇರೆ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಅದರಲ್ಲಿ ಒಂದು ಗುಂಪು ಆರ್ಯರ ಗುಂಪು ಭಾರತಕ್ಕೆ ಬಂದಿತ್ತು ಅನ್ನೋದು ಮ್ಯಾಕ್ಸ್ ಮುಲ್ಲರ್ ಅವರ ಒಪಿನಿಯನ್ ಆಗಿದೆ. ಈ ಮ್ಯಾಪಿಂದ ಇನ್ನೂ ಕೆಲವೊಂದು ವಿಚಾರ ಅಥವಾ ಈ ಮ್ಯಾಪ್ ಮೂಲಕ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಆರ್ಯರು ಮ್ಯಾಕ್ಸ್ ಮುಲ್ಲರ್ ಅವರ ಅಭಿಪ್ರಾಯ ಅಥವಾ ಅವರ ಒಪಿನಿಯನಲ್ಲಿ ಯಾವ ದಿಕ್ಕು ಅಥವಾ ಯಾವ ಪ್ರದೇಶದಿಂದ ಭಾರತಕ್ಕೆ ಬಂದರು ಅನ್ನೋದು. ಇನ್ನು ಇನ್ನೊಂದು ವಿಚಾರ ಹೇಳೋದಾದರೆ, ಜಂಡವಸ್ತ ಕೇಳಿರ್ತೀರಿ, ಹೆಚ್ಚು ಪವಿತ್ರವಾದಂಥ ಒಂದು ಗ್ರಂಥ ಅಂತ ಗುರುತಿಸಲಾಗುತ್ತೆ. ಈ ಗ್ರಂಥದಲ್ಲಿಯೂ ಕೂಡ ಆರ್ಯರ ಮೂಲದ ಬಗ್ಗೆ ಕೆಲವೊಂದು ವಿಚಾರ ಉಲ್ಲೇಖ ಆಗಿರೋದನ್ನು ನಾವು ಕಾಣ್ತೇವೆ. ಜಂಡವಸ್ತ ಕೃತಿಯಲ್ಲಿ ಉಲ್ಲೇಖವಾಗಿರುವಂಥ ವಿಚಾರ ಏನಂದರೆ, ಆರ್ಯರು ಇರಾನ್ ಪ್ರದೇಶ ಅಥವಾ ಇರಾನ್ ದೇಶನ ಗುರುತಿಸ್ತೇವಲ್ಲ, ಆ ಏರಿಯಾದಿಂದ ಭಾರತಕ್ಕೆ ಬಂದವರು ಅಥವಾ ಭಾರತಕ್ಕೆ ಹೋದವರು ಅಂತ ಉಲ್ಲೇಖ ಇರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಇದನ್ನು ಕೂಡ ನಾವು ಎಕ್ಸಾಮ್ ದೃಷ್ಟಿಯಿಂದ ಹೆಚ್ಚು ಇಂಪಾರ್ಟೆಂಟ್ ಅಂತ ಪರಿಗಣಿಸೋದು. ಇನ್ನು ತಿಲಕರ ಅಭಿಪ್ರಾಯಕ್ಕೆ ಬರೋದಾದರೆ, ಆಲ್ರೆಡಿ ನಾವು ಒಂದು ಸ್ಲೈಡಲ್ಲಿ ಚರ್ಚೆ ಮಾಡಿದ್ವಿ. ತಿಲಕರ ಅಭಿಪ್ರಾಯದಲ್ಲಿ ಆರ್ಯರು ಮೂಲತಃ ಉತ್ತರ ಧ್ರುವ ಅಥವಾ ಆರ್ಕಿಟಿಕ್ ಪ್ರದೇಶಕ್ಕೆ ಸೇರಿದವರು. ಇದಕ್ಕೆ ರಿಲೇಟೆಡ್ ಆಗಿ ತಿಲಕರು ತಮ್ಮ ಕೃತಿಯಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ. ದ ಆರ್ಕಿಟಿಕ್ ಹೋಮ್ ಆಫ್ ದಿ ವೇದಾಸ್ ಅನ್ನುವಂಥ ಒಂದು ಕೃತಿ ಕೂಡ ಆ ಇಮೇಜ್ ಕಾಣಿಸ್ತಾ ಇದೆ, ಆ ಕೃತಿಯ ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ. ಈ ಕೃತಿಯಲ್ಲಿ ತಿಲಕರು ಆರ್ಯರು ಮೂಲತಃ ಉತ್ತರ ಧ್ರುವ ಪ್ರದೇಶಕ್ಕೆ ಸೇರಿದವರು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ.
ತಿಲಕರು ಇಂತಹ ಅಭಿಪ್ರಾಯ ಹೊಂದಲಿಕ್ಕೆ ಬಹುಮುಖ್ಯ ಕಾರಣ ಏನೆಂದರೆ ತಿಲಕರು ವೈದಿಕ ಸಾಹಿತ್ಯ ವೈದಿಕ ಕೃತಿಗಳನ್ನು ಸಾಕಷ್ಟು ಅಧ್ಯಯನ ಮಾಡಿದರು. ಆ ಕೃತಿಯಲ್ಲಿ ಉಲ್ಲೇಖ ಆಗಿರುವಂಥ ಸಸ್ಯಗಳ ಹೆಸರು, ಗಿಡ ಮರಗಳ ಹೆಸರಾಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನೂ ಕೆಲವೊಂದು ವಿವರಣೆಯನ್ನು ನಾವು ಅನಾಲಿಸಿಸ್ ಮಾಡಿದ್ರೆ ಇಲ್ಲಿ ಉಲ್ಲೇಖವಾಗಿರುವಂಥ ಹೆಸರುಗಳು ವಿವರಣೆ ಆರ್ಕಟಿಕ್ ಅಥವಾ ಉತ್ತರ ಧ್ರುವ ಪ್ರದೇಶದ ಗಿಡ ಮರ ಸಸ್ಯಗಳ ಜೊತೆ ಹೋಲಿಕೆ ಆಗುತ್ತೆ ಅನ್ನೋದು. ಅಷ್ಟೇ ಅಲ್ಲ, ಆರ್ಯರು ತಮ್ಮ ಮೂಲ ಸ್ಥಾನದ ವಾತಾವರಣ ಅತಿ ಶೀತವಾಗಿತ್ತು ಅಂತ ಹೇಳಿರೋದು ಸಹ ತಿಲಕರು ಈ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಆಧರಿಸಿ ತಿಲಕರು ಅಂತಿಮವಾಗಿ ಆರ್ಯರು ಮೂಲತಃ ಉತ್ತರ ಧ್ರುವ ಪ್ರದೇಶದವರು, ಅಲ್ಲಿಂದ ಭಾರತಕ್ಕೆ ವಲಸೆ ಬಂದವರು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಿಂದ ಮ್ಯಾಕ್ಸ್ ಮುಲ್ಲರ್ ಮತ್ತು ತಿಲಕರ ಒಪಿನಿಯನ್ ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದಿಷ್ಟು ವಿಚಾರ ನಾವಿಲ್ಲಿ ಬೇಸಿಕ್ ಆಗಿ ಅರ್ಥ ಮಾಡ್ಕೊಂಡಿರೋದು ಬಹಳ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ನಮಗೆ ಗೊತ್ತಾಗಬೇಕಾಗಿರೋದು ಆರ್ಯ ಪದದ ಅರ್ಥ ಏನನ್ನೋದು. ಬೇಸಿಕ್ ಲೆವೆಲ್ ಪ್ರಶ್ನೆಲಿಂತ ಕ್ವಶನ್ಗಳು ಫ್ರೇಮ್ ಆಗ್ತಾ ಇರ್ತವೆ. ಆರ್ಯ ಅನ್ನುವುದು ಒಂದು ಸಂಸ್ಕೃತ ಪದ. ಇದು ಸಂಸ್ಕೃತದಲ್ಲಿ ಈ ಪದದ ಅರ್ಥವನ್ನು ನೋಡಿದ್ರೆ ಉನ್ನತ ಅಥವಾ ಉತ್ತಮ ಅಥವಾ ಪೂಜ್ಯ ಕುಟುಂಬದಲ್ಲಿ ಜನಿಸಿದವನು ಅನ್ನುವಂಥ ಒಂದು ಅರ್ಥವನ್ನು ಈ ಪದ ನೀಡುತ್ತೆ. ಹಾಗಾಗಿ ಆರ್ಯ ಅಂದರೆ ಕ್ಲಿಯರ್ ಆಗಿರಬೇಕು, ಉನ್ನತ, ಉತ್ತಮ ಅಥವಾ ಪೂಜ್ಯ ಕುಟುಂಬದಲ್ಲಿ ಜನಿಸಿದವನು ಅನ್ನೋದು. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ ಇರೋದು ಪ್ರಸಿದ್ಧ ಗಾಯತ್ರಿ ಮಂತ್ರ ಯಾವ ವೇದದಲ್ಲಿ ಇದೆ ಅಥವಾ ಯಾವ ವೇದದಲ್ಲಿ ಕಾಣ ಸಿಗುತ್ತದೆ ಅಂತ ಪ್ರಶ್ನೆ ಫ್ರೇಮ್ ಆಗಿದೆ. ಇದಕ್ಕೆ ರಿಲೇಟೆಡ್ ಆಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ 4 ವೇದಗಳನ್ನು ಇಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಗಾಯತ್ರಿ ಮಂತ್ರ ಹೆಚ್ಚು ಫೇಮಸ್ ಆಗಿ ಮತ್ತು ಹೆಚ್ಚು ಸಾಕಷ್ಟು ಬಾರಿ ನಾವು ಕೇಳಿರ್ತೇವೆ ಆ ಮಂತ್ರವನ್ನು ಕೂಡ. ಹಾಗಾಗಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಅಂತ ಇದನ್ನು ನಾವಿಲ್ಲಿ ಗಮನಿಸ್ತಾ ಇರೋದು. ಇದಕ್ಕೆ ಸರಿಯಾದ ಉತ್ತರ ಬಹುತೇಕ ಜನರಿಗೆ ಗೊತ್ತಿರುತ್ತೆ, ಋಗ್ವೇದ ಅಂತ. ಅಂದರೆ ಗಾಯತ್ರಿ ಮಂತ್ರ ಇರೋದು ಋಗ್ವೇದದಲ್ಲಿ. ಗಾಯತ್ರಿ ಮಂತ್ರಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಕ್ವಶನ್ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಏನಂದರೆ ಗಾಯತ್ರಿ ಮಂತ್ರವನ್ನು ರಚನೆ ಮಾಡಿದವರು ಯಾರು ಅಂತ, ಅಥವಾ ಇದು ಯಾರಿಂದ ರಚನೆ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಆಪ್ಷನ್ಸ್ ಅಂದರೆ ವಿಶ್ವಾಮಿತ್ರರು, ವಸುಮಿತ್ರರು, ಇಂದ್ರ, ಪರೀಕ್ಷಿತ ಅಂತ 4 ಜನರನ್ನು ಈ ಪ್ರಶ್ನೆಗೆ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಗಾಯತ್ರಿ ಮಂತ್ರ ಇರೋದು ಋಗ್ವೇದದಲ್ಲಿ, ಇದು ರಚನೆ ಆಗಿರೋದು ವಿಶ್ವಾಮಿತ್ರರಿಂದ. ಓಕೆ, ಗಾಯತ್ರಿ ಮಂತ್ರಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ವಿಚಾರ ನಮಗೆ ಕ್ಲಿಯರ್ ಆಗಿರಬೇಕು. ತೀರಾ ಬೇಸಿಕ್ ಲೆವೆಲಲ್ಲಿ ನೋಡ್ತಾ ಹೋದರೆ ಮೊದಲನೇದಾಗಿ ಗಾಯತ್ರಿ ಮಂತ್ರ ಯಾವ ವೇದದಲ್ಲಿದೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಆಲ್ರೆಡಿ ಕ್ವಶನಲ್ಲೇ ಕ್ಲಿಯರ್ ಆಗಿದೆ, ಅದು ಋಗ್ವೇದದಲ್ಲಿದೆ ಅಂತ. ಋಗ್ವೇದದಲ್ಲಿ ಒಟ್ಟು 10 ಮಂಡಲಗಳನ್ನು ನಾವು ಕಾಣ್ತೇವೆ. ಅಂದರೆ ಭಾಗಗಳನ್ನು ಇಲ್ಲಿ ಮಂಡಲ ಅಂತ ಕರೆಯೋದು. 10 ಮಂಡಲಗಳನ್ನು ಕಾಣ್ತೇವೆ. ಅದರಲ್ಲಿ 3ನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರ ಇರೋದನ್ನು ನಾವು ಕಾಣ್ತೇವೆ. ಇದನ್ನು ರಚನೆ ಮಾಡಿದವರು ವಿಶ್ವಾಮಿತ್ರರು. ಇದನ್ನು ಯಾರಿಗೆ ಅರ್ಪಿಸಲಾಗಿದೆ ಅಥವಾ ಅರ್ಪಣೆ ಮಾಡಲಾಗಿದೆ ಅಂತ ನೋಡ್ತಾ ಹೋದರೆ ಗಾಯತ್ರಿ ಮಂತ್ರವನ್ನು ಸಾವಿತ್ರಿಗೆ ಅರ್ಪಣೆ ಮಾಡಲಾಗಿದೆ. ಇನ್ನು ಸ್ಲೈಡ್ನ ಕೆಳಭಾಗದಲ್ಲಿ ಒಂದು ಟೆಕ್ಸ್ಟ್ ಕೂಡ ಕಾಣಿಸ್ತಾ ಇದೆ, ಇದು ಗಾಯತ್ರಿ ಮಂತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಟೆಕ್ಸ್ಟು. ಇದಿಷ್ಟು ವಿಚಾರ ಗಾಯತ್ರಿ ಮಂತ್ರಕ್ಕೆ ರಿಲೇಟೆಡ್ ಆಗಿ ನಿಮಗೆ ಕ್ಲಿಯರ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು ವೇದ ಅಂದರೆ ಏನು ಅಥವಾ ವೇದ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಇದಕ್ಕಿರುವಂತಹ ಆಪ್ಷನ್ಸ್ ನೋಡ್ತಾ ಹೋದರೆ ಮೊದಲನೇದಾಗಿ ದೈವಿಕತೆ ಇದೆ, ಸೆಕೆಂಡ್ ಒನ್ ಪಾವಿತ್ರ್ಯ ಇದೆ, ಥರ್ಡ್ ಒನ್ ಉಪದೇಶ, ಫೋರ್ತ್ ಒನ್ ಜ್ಞಾನ ಅಂತಿದೆ. ಓಕೆ, 4 ಅರ್ಥಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ವೇದ ಅನ್ನುವಂಥ ಪದಕ್ಕೆ ಸರಿಯಾದ ಅರ್ಥ ಅಂತ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವೇದ ಅನ್ನೋದೊಂದು ಸಂಸ್ಕೃತ ಪದ ಆಗಿದೆ. ಈ ಪದದ ಅರ್ಥವನ್ನು ನಾವು ನೋಡಿದ್ರೆ ಈ 4 ಆಪ್ಷನ್ಸಲ್ಲಿ ಜ್ಞಾನ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ವೇದ ಪದದ ಅರ್ಥದ ಬಗ್ಗೆ ನಾವು ಇನ್ನೂ ಡಿಟೇಲ್ ಆಗಿ ನೋಡ್ತಾ ಹೋದರೆ ವೇದ ಅನ್ನುವಂತಹ ಪದ ಏನಿದೆ ಅಲ್ವಾ ಇವತ್ತು ನಾವು ಬಳಸ್ತಾ ಇರೋದು, ಇದು ವಿದ್ ಅನ್ನುವಂಥ ಸಂಸ್ಕೃತ ಪದದಿಂದ ಬಂದಿರೋದು. ಸಂಸ್ಕೃತದಲ್ಲಿ ವಿದ್ ಅಂದರೆ ಜ್ಞಾನ, ಅರಿವು, ತಿಳುವಳಿಕೆ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವೇದ ಪದದ ಅರ್ಥ ಕೇಳಿದ್ರೆ ಅದು ಜ್ಞಾನ, ಅರಿವು ಅಥವಾ ತಿಳುವಳಿಕೆ. ಇದಕ್ಕೆ ರಿಲೇಟೆಡ್ ಆಗಿ ಇರುವಂಥ ಆಪ್ಷನ್ಸನ್ನೇ ನೀವು ಸರಿಯಾದ ಉತ್ತರ ಅಂತ ಗುರುತಿಸಿದ್ರೆ ಅದು ಸರಿಯಾದ ಉತ್ತರ ಅಂತ ಆಗುತ್ತೆ. ನೆಕ್ಸ್ಟ್ ಒನ್ 5ನೇ ಪ್ರಶ್ನೆ ಇರೋದು ಮೊದಲ ವೇದ ಯಾವುದು ಅಂತ. ಓಕೆ, ಮೊದಲ ವೇದ ಯಾವುದು ಅಂತ ಕ್ವಶನ್ ಇದೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಆಪ್ಷನ್ಸು ಪುನಃ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ 4 ವೇದಗಳನ್ನು ಕೊಟ್ಟಿದ್ದಾರೆ. ವೇದಗಳ ಬಗ್ಗೆ ನಾವು ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ಕೂಡ ಸಾಕಷ್ಟು ಓದಿರ್ತೇವೆ. ನೀವು ಮುಂದೆ ಆಫ್ಟರ್ 10th ನೀವು ಸೈನ್ಸು ಅಥವಾ ಕಾಮರ್ಸು, ಆರ್ಟ್ಸ್ ಯಾವುದೇ ಬ್ಯಾಕ್ಗ್ರೌಂಡ್ ಹೋದರೂ ಕೂಡ ಬೇಸಿಕ್ ಹಂತದಲ್ಲೇ ನಾವು ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ವೇದಗಳ ಬಗ್ಗೆ ಕೆಲವೊಂದು ವಿಚಾರ ಕ್ಲಿಯರ್ ಮಾಡ್ಕೊಂಡಿರ್ತೇವೆ ಟೆಕ್ಸ್ಟಲ್ಲಿ. ಹಾಗಾಗಿ ಈಸಿಯಾಗಿ ಗೆಸ್ ಮಾಡ್ಬೋದು ನೀವು. ಮೊದಲ ವೇದ ಯಾವುದನ್ನು ಕೇಳಿದ್ರೆ ಋಗ್ವೇದ ಅಂತ ಹೇಳಬೇಕು. ಓಕೆ, ಋಗ್ವೇದ ಅಷ್ಟೇ ಅಲ್ಲ, ಈವನ್ ನೆಕ್ಸ್ಟ್ ಇರುವಂಥ ಯಜುರ್ವೇದ, ಸಾಮವೇದ, ಅಥರ್ವ ವೇದದ ಬಗ್ಗೆ ಕೆಲವೊಂದು ಬೇಸಿಕ್ ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಓಕೆ, ನೋಡ್ತಾ ಹೋಗೋಣ. ಮೊದಲನೇದಾಗಿ ವೇದಕ್ಕೆ ರಿಲೇಟೆಡ್ ಯಾವ ವಿಚಾರಗಳು ನಿಮಗೆ ಕ್ಲಿಯರ್ ಆಗಿರಬೇಕಂದ್ರೆ
4 ವೇದಗಳು ಯಾವ್ದು ಅನ್ನೋದು ಕ್ಲಿಯರ್ ಆಗಿರಬೇಕು, ಅದು ಸೀರಿಯಲ್ ಆಗಿ ನೆನ್ಪಿಟ್ಕೊಂಡಿರಬೇಕು. ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವೇದಗಳು ಎಷ್ಟಂತ ಕೇಳ್ಬೋದು, ಅಥವಾ ಮೊದಲ ವೇದ ಯಾವುದು, ಎರಡನೇ ವೇದ ಯಾವುದು, ಮೂರನೇ ವೇದ ಯಾವುದು, ಅಥವಾ ಕೊನೆಯ ವೇದ ಯಾವುದು, ಈ ರೀತಿಯೆಲ್ಲ ಕ್ವಶನ್ ಫ್ರೇಮ್ ಆಗ್ಬೋದು. ಹಾಗಾಗಿ ಸೀರಿಯಲ್ ಆಗಿ ನೆನ್ಪಿಟ್ಕೊಂಡಿರಬೇಕು. ಅಂದರೆ ಮೊದಲನೇ ವೇದ ಋಗ್ವೇದ, ಸೆಕೆಂಡ್ ಒನ್ ಯಜುರ್ವೇದ, ಥರ್ಡ್ ಸಾಮವೇದ, ಕೊನೆಯ ಅಥವಾ 4ನೇ ವೇದ ಅಂದರೆ ಅದು ಅಥರ್ವ ವೇದ ಅಥವಾ ಅಥರ್ವಣ ವೇದ ಅಂತ. ಓಕೆ, ಇತಿಹಾಸ ಅಥವಾ ಈ ವೈದಿಕ ಸಾಹಿತ್ಯ ಅಥವಾ ವೇದಕಾಲದ ಇತಿಹಾಸ ನೋಡಿದಾಗ ಈ 4 ವೇದಗಳು ಇದೇ ರೀತಿ ಏನಾದರೂ ಉಲ್ಲೇಖ ಇದನ್ನು ಎಲ್ಲಾದರೂ ಇವನ್ ಇದೇ ರೀತಿ ಹೆಂಗೆ ಗುರುತಿಸೋದು, ಯಾವುದು ಇದಕ್ಕೆ ಆಧಾರ ಅಂತ ನೋಡ್ತಾ ಹೋದರೆ ಒಂದು ಆಧಾರ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇರೋದು, 2 ಉಪನಿಷತ್ತುಗಳಲ್ಲಿ ವೇದಗಳ ಹೆಸರು ಇದೇ ರೀತಿ ಉಲ್ಲೇಖ ಇರೋದು ಕಂಡುಬರುತ್ತೆ. ಇದೇ ಆರ್ಡರಲ್ಲಿ ಅಥವಾ ಇದೇ ಏನು ನಾವಿಲ್ಲಿ ಜೋಡಿಸಿದ್ದೇವಲ್ವಾ, ಇದೇ ಸೀರಿಯಲಲ್ಲಿ ಅಲ್ಲಿ ಉಲ್ಲೇಖ ಇರೋದು ಕಂಡುಬರುತ್ತೆ. ಸ್ಪೆಷಲಿ ಚಾಂದೋಗ್ಯ ಮತ್ತು ಬೃಹದಾರಣ್ಯಕ ಅಂತ 2 ಉಪನಿಷತ್ತುಗಳಲ್ಲಿ ವೇದಗಳು ಇದೇ ರೀತಿ ಲಿಸ್ಟ್ ಇರೋದು ಕಂಡುಬರುತ್ತೆ. ಹಾಗಾಗಿ ನಾವು ಸೀರಿಯಲ್ ಆಗಿ ನೆನ್ಪಿಟ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಅಂತ ಹೇಳೋದು. ನೆಕ್ಸ್ಟ್ ಪ್ರತಿಯೊಂದು ವೇದದ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಋಗ್ವೇದದ ಬಗ್ಗೆ ನೋಡೋಣ. ಋಗ್ವೇದ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊದಲ ವೇದ ಅಥವಾ ಪ್ರಾಚೀನ ವೇದ ಅಂತ ಹೇಳೋದು. 4 ವೇದಗಳನ್ನು ನಾವು ನೋಡಿದಾಗ ಮ್ಯಾಕ್ಸ್ ಮುಲ್ಲರ್ ಅವರು ಋಗ್ವೇದಕ್ಕೆ ಮಾನವ ಕುಲದ ಪ್ರಥಮ ಗ್ರಂಥ ಅಂತ ಕೂಡ ಕರೆದಿದ್ದಾರೆ. ಇನ್ನು ಈ ಋಗ್ವೇದದಲ್ಲಿರುವಂಥ ಶ್ಲೋಕಗಳ ಸಂಖ್ಯೆ ಕೇಳಿದ್ರೆ 1028 ಶ್ಲೋಕಗಳಿರೋದು ಕಂಡುಬರುತ್ತೆ. ಟೋಟಲ್ ಆಗಿ ಋಗ್ವೇದದಲ್ಲಿರುವಂಥ ಶ್ಲೋಕಗಳು. ಇಲ್ಲಿರುವಂತಹ ಶ್ಲೋಕಗಳೆಲ್ಲ ದೇವರ ಸ್ತುತಿಗೆ ರಿಲೇಟೆಡ್ ಆಗಿರೋದು, ಅಂದರೆ ದೇವರ ಸ್ತುತಿಗಳಂತೆ ಹೇಳ್ಬೋದು ಈ ಶ್ಲೋಕಗಳಿಗೆ. ಇನ್ನು ಆಲ್ರೆಡಿ ಪ್ರೀವಿಯಸ್ ಒಂದು ಕ್ವಶನಲ್ಲಿ ಚರ್ಚೆ ಮಾಡಿದ್ವಿ ನಾವು, ಋಗ್ವೇದದಲ್ಲಿ ಒಟ್ಟು 10 ಮಂಡಲಗಳಿರೋದು ಕಂಡುಬರುತ್ತೆ. ಓಕೆ, ಬೇಸಿಕ್ ಆಗಿ ಇದಿಷ್ಟು ವಿಚಾರ ಕ್ಲಿಯರ್ ಆಗಿರಬೇಕು. ಇನ್ನು ಮಂಡಲಗಳಿಗೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ವಿಚಾರ ನಿಮಗೆ ಗೊತ್ತಿರಬೇಕು. 10 ಮಂಡಲಗಳಲ್ಲಿ ಒಂದು 3 ಮಂಡಲ ಅಥವಾ 4 ಮಂಡಲಗಳು ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರುತಿಸೋದು. ಸ್ಪೆಷಲಿ 3ನೇ ಮಂಡಲ ಆಲ್ರೆಡಿ ನಾವು ಗಾಯತ್ರಿ ಮಂತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನಲ್ಲೇ ಚರ್ಚೆ ಮಾಡಿದ್ವಿ. ಗಾಯತ್ರಿ ಮಂತ್ರ ಇರೋದು 3ನೇ ಮಂಡಲದಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋದು 7ನೇ ಮಂಡಲ, ದಶರಾಜನ ಯುದ್ಧದ ಬಗ್ಗೆ ಇದರಲ್ಲಿ ಉಲ್ಲೇಖ ಇರೋದು ಕಂಡುಬರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ವಿವರಣೆಯನ್ನು ಸಹ ನಾವು ನೋಡ್ತೇವೆ. 9ನೇ ಮಂಡಲ ಇದು ಸೋಮರಸಕ್ಕೆ ರಿಲೇಟೆಡ್ ಆಗಿರೋದು ಅಥವಾ ಸೋಮರಸದ ವಿವರಣೆ ಉಲ್ಲೇಖ ಇರೋದು ಕಂಡುಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಮತ್ತೊಂದು ಮಂಡಲವೆಂದರೆ ಅದು 10ನೇ ಮಂಡಲ. ಯಾಕೆ 10ನೇ ಮಂಡಲ ಇಂಪಾರ್ಟೆಂಟ್ ಅಂದರೆ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖ ಇರೋದನ್ನು ನಾವು ಕಾಣ್ತೇವೆ. ಏನೋ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳನ್ನು ಕಾಣ್ತೇವಲ್ವ, ಈ ವರ್ಣ ವ್ಯವಸ್ಥೆ ಉಲ್ಲೇಖ ಇರೋದು 10ನೇ ಮಂಡಲದಲ್ಲಿ. ಈ 10ನೇ ಮಂಡಲ ಇರೋದು ಋಗ್ವೇದದಲ್ಲಿ. ಇಷ್ಟು ನಿಮಗೆ ಕ್ಲಿಯರ್ ಆಗಿರಬೇಕು. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ ವರ್ಣ ವ್ಯವಸ್ಥೆಯ ಉಲ್ಲೇಖವನ್ನು ಮೊಟ್ಟ ಮೊದಲ ಬಾರಿಗೆ ಯಾವುದರಲ್ಲಿ ಕಾಣ್ತೇವೆ ಅಂತ. ಋಗ್ವೇದದಲ್ಲಿ ಅನ್ನೋದಿಲ್ಲಿ ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಒನ್ 2ನೇ ವೇದ ಇರೋದು ಯಜುರ್ವೇದ. ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಇದು ಯಜ್ಞ ಯಾಗಾದಿಗಳಿಗೆ ರಿಲೇಟೆಡ್ ಆಗಿರುವಂಥ ವೇದ ಆಗಿದೆ. ಈ ವೇದವನ್ನು ನಾವು ಮತ್ತೆ 2 ಭಾಗಗಳಾಗಿ ಡಿವೈಡ್ ಮಾಡ್ತೇವೆ, ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ. ಏನಿದು ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಥವಾ ಯಾವುದರ ಆಧಾರದ ಮೇಲೆ ಡಿವೈಡ್ ಮಾಡ್ತೇವೆ ಅಂತ ನೋಡ್ತಾ ಹೋದರೆ, ಕೃಷ್ಣ ಯಜುರ್ವೇದ ಅಂದರೆ ಇದು ಗದ್ಯ ರೂಪದಲ್ಲಿರೋದು ಕಂಡುಬರುತ್ತೆ. ಶುಕ್ಲ ಯಜುರ್ವೇದ ಇದು ಪದ್ಯ ರೂಪದಲ್ಲಿರೋದು ಕಂಡುಬರುತ್ತೆ. ಈ ರೀತಿ ಲಕ್ಷಣಗಳನ್ನು ಆಧರಿಸಿ ಇಲ್ಲಿ ನಾನು ಕೆಲವೊಂದು ಲಕ್ಷಣ ಮಾತ್ರ ಉಲ್ಲೇಖ ಮಾಡ್ತಾ ಇರೋದು, ಇನ್ನು ಡಿಟೇಲ್ ಆಗಿ ನಾನು ಹೇಳ್ತಾ ಇಲ್ಲ ಇಲ್ಲಿ. ಹಾಗಾಗಿ ಈ 2 ಅಂಶಗಳು, ಗದ್ಯ ರೂಪದಲ್ಲಿರುವಂತಹ ಭಾಗಕ್ಕೆ ಕೃಷ್ಣ ಯಜುರ್ವೇದ ಅಂತ, ಪದ್ಯ ರೂಪದಲ್ಲಿರುವಂತಹ ಭಾಗಕ್ಕೆ ನಾವು ಶುಕ್ಲ ಯಜುರ್ವೇದ ಅಂತ ಕರೆಯೋದು. ನೆಕ್ಸ್ಟ್ ಸಾಮವೇದ 3ನೇ ಅತ್ಯಂತ ಪ್ರಮುಖವಾದ ವೇದ. ಸಾಮವೇದ ಸಂಗೀತಕ್ಕೆ ರಿಲೇಟೆಡ್ ಆಗಿರೋದು, ಹಾಗಾಗಿ ಈ ವೇದಕ್ಕೆ ಸಂಗೀತ ವೇದ, ಗಾನ ವೇದ ಅಂತ ಕೂಡ ಕರೀತಾರೆ. ಸ್ಪೆಷಲಿ ಈ ಪೊಲೀಸ್ PSI ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕೇಳ್ತಾರೆ, ಈ ಕೆಳಗಿನ ಯಾವ ವೇದ ಸಂಗೀತಕ್ಕೆ ರಿಲೇಟೆಡ್ ಆಗಿದೆ ಅಥವಾ ಈ ಕೆಳಗಿನ ಯಾವ ವೇದ ಸಂಗೀತ ವೇದ ಅಂತ ಕರೆಯಲಾಗುತ್ತೆ ಅಥವಾ ಗುರುತಿಸಲಾಗುತ್ತೆ ಅಂತ ಕೇಳಿದ್ದಾರೆ ಸಾಕಷ್ಟು ಬಾರಿ. ಹಾಗಾಗಿ ತೀರಾ ಬೇಸಿಕ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿರಬೇಕು. ಈ ವೇದದಲ್ಲಿ 1603 ಶ್ಲೋಕಗಳಿರೋದು ಕಂಡುಬರುತ್ತೆ. ಇದಿಷ್ಟು ವಿಚಾರ ಸಾಮವೇದಕ್ಕೆ ರಿಲೇಟೆಡ್ ಆಗಿ ಕ್ಲಿಯರ್ ಆಗಿರಬೇಕು. ಇನ್ನು ಕೊನೆಯ ವೇದ ಅಥರ್ವ ಅಥವಾ ಅಥರ್ವಣ ವೇದ ಅಂತ, ಕೊನೆಯ ವೇದ ಅಂತ ಗುರುತಿಸೋದು. ಈ ವೇದದಲ್ಲಿ ನಾವು ಯಂತ್ರ, ಮಂತ್ರ, ತಂತ್ರಗಳ ಉಲ್ಲೇಖ ಇರೋದನ್ನು ನಾವು ಕಾಣ್ತೇವೆ. ಇದಕ್ಕೆ ರಿಲೇಟೆಡ್ ಕೂಡ ಬೇಸಿಕ್ ಹಂತದ ಪ್ರಶ್ನೆಗಳು ಸಾಕಷ್ಟು ಎಕ್ಸಾಮಲ್ಲಿ ಫ್ರೇಮ್ ಆಗಿದ್ದಾವೆ. ಓಕೆ, ಇದಿಷ್ಟು ವಿಚಾರ ನಿಮಗೆ ವೇದಗಳಿಗೆ ರಿಲೇಟೆಡ್ ಆಗಿ ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಪೂರ್ವ ವೇದ ಕಾಲ ಅಂದರೆ ಯಾವುದು ಅಂತ ಕ್ವಶನ್ ಫ್ರೇಮ್ ಆಗಿದೆ. ಅಂದರೆ ಋಗ್ವೇದ ರಚನೆಯಾದ ಕಾಲನ, ಅಥವಾ ಯಜುರ್ವೇದ, ಸಾಮವೇದ, ಅಥರ್ವ ವೇದ ರಚನೆಯಾದ ಕಾಲನ, ಪುರಾಣಗಳ ರಚನೆಯಾದ ಕಾಲನ, ಅಥವಾ ಮೇಲಿನ ಎಲ್ಲವೂ ಅಂತ ಇದೆ. ಓಕೆ, ನಾವು ಕಾಮನ್ ಆಗಿ ಭಾರತದ ಇತಿಹಾಸದಲ್ಲಿ ಬಂದಾಗ ವೇದ ಕಾಲವನ್ನು 2 ಭಾಗಗಳಾಗಿ ಡಿವೈಡ್ ಮಾಡ್ತೇವೆ.
ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲ ಅಂತ. ಓಕೆ, ಈ ಎರಡು ಕಾಲಗಳನ್ನು ಯಾವುದ ಆಧಾರದ ಮೇಲೆ ಡಿವೈಡ್ ಮಾಡ್ತೇವೆ ಅಥವಾ ಎಲ್ಲಿಂದ ಪೂರ್ವ ವೇದ ಕಾಲ ಅಥವಾ ಎಲ್ಲಿಂದ ಉತ್ತರ ವೇದ ಕಾಲ ಆರಂಭ ಆಗುತ್ತೆ ಅಂತ್ಯ ಆಗುತ್ತೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಇದಿಷ್ಟು ವಿಚಾರ ಬೇಸಿಕ್ ಇದ್ರೆ ಈಸಿಯಾಗಿ ಈ ಪ್ರಶ್ನೆಗೆ ನೀವು ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಋಗ್ವೇದ ರಚನೆಯಾದ ಕಾಲಕ್ಕೆ ಪೂರ್ವ ವೇದ ಕಾಲ ಅಂತ ಕರಿತೇವೆ. ಆ ನಂತರದ ವೇದಗಳ ರಚನೆಯಾದ ಕಾಲಕ್ಕೆ ಉತ್ತರ ವೇದ ಕಾಲ ಅಂತ ಕರೆಯೋದು. ಹಾಗಾಗಿ ಈ ಪ್ರಶ್ನೆಗೆ ಈಸಿಯಾಗಿ ಆನ್ಸರ್ ಹೇಳ್ಬೋದು. ಪೂರ್ವ ವೇದ ಕಾಲ ಅಂದರೆ ಅದು ಋಗ್ವೇದ ರಚನೆಯಾದಂತಹ ಕಾಲಕ್ಕೆ. ಅಥವಾ ನಿಮಗೆ ಈ ಸ್ಲೈಡಲ್ಲಿ ಇನ್ನೂ ಕ್ಲಿಯರ್ ಆಗುತ್ತೆ. ವೇದ ಕಾಲವನ್ನು ನಾವು ಎರಡು ಭಾಗ ಡಿವೈಡ್ ಮಾಡೋದು, ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ ಅಂತ. ಪೂರ್ವ ವೇದ ಕಾಲ ಅಂದರೆ ಋಗ್ವೇದ ರಚನೆಯಾದ ಕಾಲ. ಉತ್ತರ ವೇದ ಕಾಲ ಅಂದರೆ ಆ ನಂತರದ ವೇದಗಳೇನಿದಾವಲ್ವ ಆ ವೇದಗಳು ರಚನೆಯಾದಂತಹ ಕಾಲ ಅಂತ ಗುರುತಿಸಲಾಗುತ್ತೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಮತ್ತು ಇದರಲ್ಲಿ ಸಾಕಷ್ಟು ವ್ಯತ್ಯಾಸ ಗುರುತಿಸ್ತೇವೆ. ಸಾಮಾಜಿಕ, ರಾಜಕೀಯ, ಆರ್ಥಿಕ, ಧಾರ್ಮಿಕ ವಿಚಾರಗಳು ಬಂದಾಗ ಪೂರ್ವ ವೇದ ಕಾಲಕ್ಕೂ ಮತ್ತು ಉತ್ತರ ವೇದ ಕಾಲದ ವ್ಯವಸ್ಥೆಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಮತ್ತು ಕೆಲವೊಂದು ಸಣ್ಣ ಪುಟ್ಟ ಹೋಲಿಕೆಗಳನ್ನು ಕೂಡ ಗುರುತಿಸ್ಬೋದು. ಮತ್ತು ಮುಂದಿನ ಸ್ಲೈಡ್ಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದರ ಬಗ್ಗೆ. ನೆಕ್ಸ್ಟ್ ಪ್ರಶ್ನೆ ಇರೋದು ಆಯುರ್ವೇದ ಯಾವ ವೇದದ ಉಪವೇದ ಆಗಿದೆ ಅಂತ. ಆಪ್ಷನ್ಸ್ ಇರೋದು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದ ಅಂತ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಸ್ಪರ್ಧಾರ್ಥಿಗಳಿಗೆ ವೇದಗಳ ಬಗ್ಗೆ ಗೊತ್ತಿರಬೇಕು. ವೇದಗಳ ಜೊತೆಗೆ ಉಪವೇದಗಳ ಬಗ್ಗೆಯೂ ಸಹ ಗೊತ್ತಿರಬೇಕು. ಯಾಕಂದರೆ ಇಲ್ಲಿ ನಾವು ವೇದ ಕಾಲದ ಇತಿಹಾಸ ಅಂದರೆ ಟೋಟಲ್ ವೈದಿಕ ಸಾಹಿತ್ಯ ಮತ್ತು ವೇದ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದ್ರಿಂದ ಉಪವೇದಗಳ ಬಗ್ಗೆಯೂ ಸಹ ನಮಗೆ ಬೇಸಿಕ್ ಐಡಿಯಾ ಇರಲೇಬೇಕು. ಓಕೆ, ಆಯುರ್ವೇದ ಇದು ಋಗ್ವೇದದ ಉಪವೇದ ಅಂತ ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಂದು ವೇದಕ್ಕೂ ಒಂದು ಉಪವೇದ ಇರೋದು ಕಂಡುಬರುತ್ತೆ. ಓಕೆ, ಬನ್ನಿ ಈ ಉಪವೇದದಲ್ಲಿ ಯಾವುದರ ಬಗ್ಗೆ ಚರ್ಚೆ ಮಾಡಲಾಗುತ್ತೆ, ಯಾವ ವೇದಕ್ಕೆ ಯಾವ ಉಪವೇದ ಇದೆ ಮತ್ತು ಆ ಉಪವೇದದಲ್ಲಿ ಯಾವ ವಿಷಯದ ಬಗ್ಗೆ ನಾವು ಮಾಹಿತಿಯನ್ನು ನೋಡಬಹುದು ಅನ್ನೋದನ್ನು ಕ್ಲಿಯರ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಉಪವೇದಗಳು ಲೌಕಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತವೆ. ಇದು ಕ್ಲಿಯರ್ ಆಗಿರಬೇಕು. ಉಪವೇದಗಳಂದರೆ ಲೌಕಿಕ ವಿಚಾರಗಳ ಬಗ್ಗೆ ಚರ್ಚೆ ಅಥವಾ ಅಲ್ಲಿ ಲೌಕಿಕ ವಿಚಾರಗಳ ಬಗ್ಗೆ ಮಾಹಿತಿ ಇರೋದನ್ನು ನಾವು ಕಾಣ್ತೇವೆ. ಇಲ್ಲಿ ಒಂದು ಟೇಬಲ್ ಕಾಣಿಸ್ತಾ ಇದೆ, ಅಲ್ಲಿ ವೇದಗಳ ಲಿಸ್ಟ್ ಇದೆ, ನೆಕ್ಸ್ಟ್ ಉಪವೇದಗಳ ಲಿಸ್ಟ್ ಇದೆ ಮತ್ತು ಉಪವೇದಗಳಲ್ಲಿ ಯಾವ ವಿಷಯದ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಅತ್ಯಂತ ಪ್ರಮುಖವಾಗಿ ಅನ್ನೋದನ್ನು ಲಿಸ್ಟ್ ಔಟ್ ಮಾಡಿದ್ದೇವೆ. ಮೊದಲನೇದಾಗಿ ಋಗ್ವೇದದ ಉಪವೇದ ಆಯುರ್ವೇದ. ಆಯುರ್ವೇದ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಉಪವೇದ ವೈದ್ಯ ಲೋಕಕ್ಕೆ ಸಂಬಂಧಿಸಿರೋದು. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು ನಿಮಗೆ. ನೆಕ್ಸ್ಟ್ ಒನ್ ಯಜುರ್ವೇದಕ್ಕಿರುವಂಥ ಉಪವೇದ ಧನುರ್ವೇದ. ಇದು ಯುದ್ಧ ವಿದ್ಯೆಗಳಿಗೆ ಸಂಬಂಧಿಸಿರೋದು. ನೆಕ್ಸ್ಟ್ ಥರ್ಡ್ ಒನ್ ಸಾಮವೇದದ ಉಪವೇದ ಗಾಂಧರ್ವ ವೇದ ಅಂತಿರೋದು. ಇದು ಕಲೆ ಮತ್ತು ಸಂಗೀತಕ್ಕೆ ರಿಲೇಟೆಡ್ ಆಗಿರೋದು. ಇನ್ನು ಕೊನೆಯದಾಗಿರೋದು ಅಥರ್ವ ವೇದದ ಉಪವೇದ ಶಿಲ್ಪವೇದ. ಇದು ನಿರ್ಮಾಣ ಕಲೆಗೆ ರಿಲೇಟೆಡ್ ಆಗಿರೋದು. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕ್ವಶನ್ ಫ್ರೇಮ್ ಆಗಿರೋದು ಶತಪಥ ಮತ್ತು ತೈತ್ತರೀಯ ಅನ್ನುವಂತಹ ಬ್ರಾಹ್ಮಣಕಗಳು ಯಾವ ವೇದದ ಅಂಶಗಳಾಗಿದ್ದಾವೆ ಅಥವಾ ಯಾವ ವೇದಕ್ಕೆ ರಿಲೇಟೆಡ್ ಆಗಿದ್ದಾವೆ ಅಂತ ಕ್ವಶನ್ ಫ್ರೇಮ್ ಆಗಿದೆ. ಅಗೇನ್ 4 ವೇದಗಳನ್ನೇ ಇಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ. ಅಂದರೆ ವೈದಿಕ ಸಾಹಿತ್ಯದಲ್ಲಿ ನಾವು ವೇದಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ, ಆಮೇಲೆ ಉಪವೇದಗಳ ಬಗ್ಗೆ ಒಂದು ಕ್ವಶನ್ ಡಿಸ್ಕಷನ್ ಮಾಡ್ತೀವಿ. ಈಗ ಫ್ರೇಮ್ ಆಗಿರೋದು ಬ್ರಾಹ್ಮಣಕಗಳಿಗೆ ರಿಲೇಟೆಡ್ ಆಗಿರೋದು. ಹಾಗಾಗಿ ಬ್ರಾಹ್ಮಣಕಗಳ ಬಗ್ಗೆ ಕೂಡ ಐಡಿಯಾ ಇರಬೇಕು. ಯಾವ ವೇದಕ್ಕೆ ಯಾವ ಬ್ರಾಹ್ಮಣಕಗಳು ಇದ್ದಾವೆ ಇಂಪಾರ್ಟೆಂಟ್ ಆಗಿರೋದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕು. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಜುರ್ವೇದ. ಅಂದರೆ ಈ ಪ್ರಶ್ನೆಯಲ್ಲಿ ಫ್ರೇಮ್ ಆಗಿರೋದು ಶತಪಥ ಮತ್ತು ತೈತ್ತರೀಯ ಅನ್ನುವಂಥ ಬ್ರಾಹ್ಮಣಕಗಳಿದ್ದಾವಲ್ವ, ಈ ಬ್ರಾಹ್ಮಣಕಗಳು ಯಜುರ್ವೇದದ ಅಂಶಗಳು ಆಗಿವೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಓಕೆ, ಇಲ್ಲಿ ನಾವು ಬ್ರಾಹ್ಮಣಕಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಬ್ರಾಹ್ಮಣಕ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು. ಆಮೇಲೆ ಯಾವ ವೇದಕ್ಕೆ ಯಾವ ಬ್ರಾಹ್ಮಣಕಗಳಿದ್ದಾವೆ ಇಂಪಾರ್ಟೆಂಟ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಿಂದ ಅಂತ ನೋಡೋದಾದರೆ, ಮೊದಲನೇದಾಗಿ ಬ್ರಾಹ್ಮಣಕಗಳಂದರೆ ವೇದಗಳನ್ನು ಗದ್ಯ ರೂಪದಲ್ಲಿ ತಿಳಿಸುವಂಥ ಗ್ರಂಥಗಳು. ಕಾಮನ್ ಆಗಿ ನಾವು 4 ವೇದಗಳ ಬಗ್ಗೆ ಒಂದು ಪ್ರಶ್ನೆಯಲ್ಲಿ ಚರ್ಚೆ ಮಾಡಿದ್ವಿ. ವೇದಗಳಲ್ಲಿ ಶ್ಲೋಕಗಳಿದ್ದಾವೆ. ಶ್ಲೋಕಗಳಂದರೆ ಬಹುತೇಕ ಪದ್ಯ ರೂಪದಲ್ಲಿರೋದು ಕಂಡು ಬರುತ್ತೆ. ಈ ಪದ್ಯ ರೂಪದಲ್ಲಿ ಅಥವಾ ಶ್ಲೋಕ ರೂಪದಲ್ಲಿರುವಂತಹ ಏನು ವೇದಗಳಲ್ಲಿ ಏನು ಶ್ಲೋಕಗಳಿದ್ದಾವಲ್ವ, ಆ ಶ್ಲೋಕಗಳನ್ನು ಗದ್ಯ ರೂಪದಲ್ಲಿ ತಿಳಿಸ್ಕೊಡುವಂಥ ಗ್ರಂಥಗಳೇ ಬ್ರಾಹ್ಮಣಕಗಳು. ಅಂದರೆ ಶ್ಲೋಕದಲ್ಲಿರುವಂತಹ ವಿಚಾರಗಳನ್ನು ಗದ್ಯ ರೂಪದಲ್ಲಿ ತಿಳಿಸುವಂಥ ಗ್ರಂಥಗಳಿಗೆ ಬ್ರಾಹ್ಮಣಕ ಅಂತ ಕರೆಯೋದು. ಓಕೆ, ಇಲ್ಲಿ ಕೂಡ ಒಂದು ಟೇಬಲ್ ಕಾಣಿಸ್ತಾ ಇದೆ ನಿಮಗೆ. ವೇದಗಳು ಆ ವೇದಕ್ಕೆ ರಿಲೇಟೆಡ್ ಆಗಿರುವಂಥ ಬ್ರಾಹ್ಮಣಕಗಳನ್ನು ಲಿಸ್ಟ್ ಮಾಡಿದ್ದೇವೆ. ಋಗ್ವೇದ ಅಲ್ಲಿ 2 ಬ್ರಾಹ್ಮಣಕಗಳನ್ನು ಗುರುತಿಸಿದ್ವಿ, ಐತರ್ಯ ಮತ್ತು ಕೌಶಿತಕಿ ಅಂತ. ಯಜುರ್ವೇದ ತೈತರ್ಯ ಮತ್ತು ಶತಪಥ ಅಂತ. ಸಾಮವೇದಕ್ಕೆ ರಿಲೇಟೆಡ್ ಆಗಿರುವಂತಹ ಬ್ರಾಹ್ಮಣಕಗಳಂದರೆ ತಾಂಡ್ಯಮಹ, ಜೈಮಿನಿ ಮತ್ತು ಷಡ್ವಂಶ ಅಂತ. ಅಥರ್ವಣ ವೇದಕ್ಕೆ ರಿಲೇಟೆಡ್ ಆಗಿರುವಂಥ ಬ್ರಾಹ್ಮಣಕ ಅಂದರೆ ಗೋಪಥ ಅಂತ.
ಈ ರೀತಿ ವೇದಗಳು ಮತ್ತು ಅವುಗಳಿಗೆ ರಿಲೇಟೆಡ್ ಆಗಿರುವಂತಹ ಬ್ರಾಹ್ಮಣಕಗಳ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ಇರಬೇಕು. ಬ್ರಾಹ್ಮಣಕ ಅಂದರೆ ಕ್ಲಿಯರ್ ಆಗಿರಬೇಕು. ವೇದಗಳಲ್ಲಿರುವಂತಹ ವಿಚಾರಗಳನ್ನು ಅಥವಾ ಶ್ಲೋಕಗಳಲ್ಲಿ ಹೇಳಲಾಗಿರುವಂತಹ ವಿಚಾರಗಳನ್ನು ಗದ್ಯ ರೂಪದಲ್ಲಿ ತಿಳಿಸುವಂತಹ ಗ್ರಂಥಗಳನ್ನೋದು. ಓಕೆ, ನೆಕ್ಸ್ಟ್ ಇದರ ಮುಂದುವರಿದ ಭಾಗವಾಗಿ ಇನ್ನೊಂದು ವಿಚಾರ ಕ್ಲಿಯರ್ ಆಗಿರಬೇಕು, ಅರಣ್ಯಕಗಳ ಬಗ್ಗೆ. ಬ್ರಾಹ್ಮಣಕಗಳ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಮೊದಲನೇದಾಗಿ ಅರಣ್ಯಕ ಅನ್ನುವಂಥ ಹೆಸರು ಯಾವ ರೀತಿ ಬಂತು ಅಂತ ನೋಡ್ತಾ ಹೋದರೆ, ಅರಣ್ಯಗಳಲ್ಲಿ ಋಷಿ ಮುನಿಗಳಿಂದ ರಚನೆಯಾದಂತಹ ಗ್ರಂಥಗಳು ಇವಾಗಿದ್ದಾವೆ. ಅರಣ್ಯಗಳಲ್ಲಿ ರಚನೆ ಆಗಿರೋದ್ರಿಂದ ಈ ಗ್ರಂಥಗಳಿಗೆ ಅರಣ್ಯಕಗಳಂತ ಕರೆಯಲಾಗುತ್ತೆ ಅನ್ನೋದು ಇತಿಹಾಸಕಾರರ ಅಭಿಪ್ರಾಯವಾಗಿದೆ. ಓಕೆ, ಏನಿದು ಅರಣ್ಯಕಗಳು ಅಂತ ನೋಡ್ತಾ ಹೋದರೆ, ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಬ್ರಾಹ್ಮಣಕಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಬ್ರಾಹ್ಮಣಕಗಳ ಅಂತಿಮ ಭಾಗಕ್ಕೆ ಅರಣ್ಯಕ ಅಂತ ಕರೆಯೋದು, ಅಥವಾ ಬ್ರಾಹ್ಮಣಕಗಳ ಅನುಬಂಧ ಅಂತ ಕೂಡ ಕರಿಬೋದು. ನೀವು ಯಾವುದಾದ್ರೂ ರೆಫರೆನ್ಸ್ ಬುಕ್ ನೋಡಿದ್ರೆ ಗೊತ್ತಾಗುತ್ತೆ, ಕೊನೆ ಭಾಗದಲ್ಲಿ ಹೋದಾಗೆ ಅನುಬಂಧಗಳಂತ ಲಿಸ್ಟ್ ಔಟ್ ಮಾಡಿರ್ತಾರೆ ಅಥವಾ ಅದಕ್ಕೆ ಸೇರಿಸಿರ್ತಾರೆ. ಆ ರೀತಿ ಬ್ರಾಹ್ಮಣಕಗಳ ಅಂತಿಮ ಭಾಗ ಅಥವಾ ಕೊನೆಯ ಭಾಗ ಅಥವಾ ಬ್ರಾಹ್ಮಣಕಗಳ ಅನುಬಂಧ ಅಂತ ಇವುಗಳಿಗೆ ಕರೆಯಲಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ವೇದಗಳಿಗೆ ರಿಲೇಟೆಡ್ ಆಗಿ ಅಥವಾ ವೈದಿಕ ಸಾಹಿತ್ಯ ಅಂತ ಬಂದಾಗ ವೇದಾಂಗಗಳ ಬಗ್ಗೆ ಗೊತ್ತಿರಬೇಕು. ಏನಿದು ವೇದಾಂಗಗಳು, ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತಾವಂತ ನೋಡ್ತಾ ಹೋದರೆ, ವೇದಗಳ ವಿವಿಧ ಅಂಗಗಳನ್ನು ಕುರಿತು ಮಾಹಿತಿ ನೀಡ್ತವೆ. ಹೆಸರಲ್ಲೇ ಇದೆ ವೇದಾಂಗ ಅಂದರೆ ವೇದಗಳ ಅಂಗಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾವೆ ಅಂತ. ಒಟ್ಟು 6 ವೇದಾಂಗಗಳನ್ನು ನಾವು ಗುರುತಿಸ್ತೇವೆ ಇಲ್ಲಿ ಬಂದಾಗ. ಅವುಗಳ ಲಿಸ್ಟ್ ಕೂಡ ಕಾಣಿಸ್ತಾ ಇದೆ, ಮತ್ತು ಯಾವ ವೇದಾಂಗ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದು ಕೂಡ ನೀವು ಲಿಸ್ಟಲ್ಲಿ ನೋಡ್ಬೋದಾಗಿದೆ. ಫಸ್ಟ್ ಒನ್ ಕಲ್ಪ ಅಂತಿದೆ, ಕಲ್ಪ ವೇದಾಂಗ ಅಂತ, ಇದು ಸಂಸ್ಕಾರ ಶಾಸ್ತ್ರಕ್ಕೆ ರಿಲೇಟೆಡ್ ಆಗಿರೋದು. ಸೆಕೆಂಡ್ ಒನ್ ಶಿಕ್ಷಾ ಅಂತಿದೆ, ಇದು ಧ್ವನಿಶಾಸ್ತ್ರಕ್ಕೆ ರಿಲೇಟೆಡ್ ಆಗಿರೋದು. ಥರ್ಡ್ ಒನ್ ವ್ಯಾಕರಣ ಇದೆ, ಇದು ಭಾಷಾ ಶಾಸ್ತ್ರಕ್ಕೆ ರಿಲೇಟೆಡ್ ಆಗಿರೋದು. ಫೋರ್ತ್ ಒನ್ ನಿರುಕ್ತಿ ಇದೆ, ಇದು ವ್ಯುತ್ಪತ್ತಿ ಶಾಸ್ತ್ರಕ್ಕೆ ರಿಲೇಟೆಡ್ ಆಗಿರೋದು. ಫಿಫ್ತ್ ಒನ್ ಛಂದಸ್ಸು ಶಾಸ್ತ್ರಕ್ಕೆ ರಿಲೇಟೆಡ್ ಆಗಿರೋದು. ಕೊನೆಯದಾಗಿ ಜ್ಯೋತಿಷ ಅಂತ. ಒಟ್ಟು 6 ವೇದಾಂಗಗಳನ್ನು ಗುರುತಿಸಲಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವೇದಾಂಗ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ವಿಷಯ ಅಥವಾ ಶಾಸ್ತ್ರದ ಬಗ್ಗೆ ಕ್ವಶನ್ ಫ್ರೇಮ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವೈದಿಕ ಸಾಹಿತ್ಯದಲ್ಲಿ ಷಡ್ದರ್ಶನಗಳ ಬಗ್ಗೆ ಕೂಡ ಗೊತ್ತಿರಬೇಕು. ಅಂದರೆ 6 ದರ್ಶನಗಳಂತ ಗುರುತಿಸಲಾಗುತ್ತೆ. ಲಿಸ್ಟ್ ಕೂಡ ಕಾಣಿಸ್ತಾ ಇದೆ. ನ್ಯಾಯಸೂತ್ರ, ವೈಶೇಷಿಕ ಸೂತ್ರ, ಸಾಂಖ್ಯ ಸೂತ್ರ, ಯೋಗ ಸೂತ್ರ, ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ ಅಂತ. ಒಟ್ಟು 6 ಷಡ್ದರ್ಶನಗಳನ್ನು ವೈದಿಕ ಸಾಹಿತ್ಯದಲ್ಲಿ ಗುರುತಿಸಲಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋದಾದರೆ ಉಪನಿಷತ್ತುಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ. ಅಂದರೆ ಯೋಗಕ್ಕೆ, ಧರ್ಮಕ್ಕೆ, ತತ್ವಶಾಸ್ತ್ರಕ್ಕೆ, ಕಾನೂನು ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಉಪನಿಷತ್ತುಗಳು ಸಂಬಂಧಿಸಿರೋದು ತತ್ವಶಾಸ್ತ್ರಕ್ಕೆ. ಓಕೆ, ಉಪನಿಷತ್ತುಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ. ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಪನಿಷತ್ತು ಅಂದರೆ ಏನು ಅನ್ನೋದು ಕ್ಲಿಯರ್ ಆಗಿರಬೇಕು. ಉಪನಿಷತ್ತು ಅಂದರೆ ಗುರುವಿನ ಬಳಿ ಕುಳಿತು ಕಲಿಯುವುದು ಅಥವಾ ಚರ್ಚೆ ಮಾಡೋದು, ಇದಕ್ಕೆ ಉಪನಿಷತ್ತು ಅಂತ ಕರೆಯೋದು. ಇದು ಸಂಸ್ಕೃತದಿಂದ ಬಂದಿರೋದು. ಉಪ ಮತ್ತು ನಿಷತ್ ಅನ್ನುವಂಥ ಶಬ್ದಗಳಿಂದ ಬಂದಿರುವಂಥ ಒಂದು ವರ್ಡ್ ಆಗಿದೆ. ಓಕೆ, ಉಪನಿಷತ್ತುಗಳಿಗೆ ವೇದದ ಕೊನೆಗಳು, ವೇದಾಂತ, ವೈದಿಕ ಸಂವಾದ, ಭಾರತದ ತತ್ವಶಾಸ್ತ್ರ ಅಂತ ಕೂಡ ಕರೆಯಲಾಗುತ್ತೆ. ಈ ರೀತಿ ಬೇರೆ ಬೇರೆ ಹೆಸರುಗಳಿಂದಲೂ ಕರೆಯಲಾಗುತ್ತೆ. ಇಲ್ಲಿ ಕೇಳಿರುವಂಥ ಪ್ರಶ್ನೆಯಲ್ಲಿ ಬಂದಾಗ ತತ್ವಶಾಸ್ತ್ರ ಅಂತ ಉಲ್ಲೇಖ ಇರೋದು ಕಂಡು ಬರ್ತಾ ಇದೆ. ಈ ಸೆಕೆಂಡ್ ಪಾಯಿಂಟಲ್ಲಿ ಕಾಣ್ಬೋದು ನಾವು ಉಪನಿಷತ್ತುಗಳಿಗೆ ವೇದದ ಕೊನೆ, ವೇದಾಂತ, ವೈದಿಕ ಸಂವಾದ, ಭಾರತದ ತತ್ವಶಾಸ್ತ್ರ ಅಂತ ಕರಿತೀವಲ್ಲ, ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಫ್ರೇಮ್ ಆಗಿರೋದನ್ನು ನಾವು ಕಾಣ್ತೇವೆ. ಒಟ್ಟು ಉಪನಿಷತ್ತುಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋದರೆ ಒಟ್ಟು 108 ಉಪನಿಷತ್ತುಗಳಿರೋದು ಕಂಡು ಬರುತ್ತೆ. ಅದರಲ್ಲಿ 13 ಉಪನಿಷತ್ತುಗಳಿಗೆ ಮೂಲ ಉಪನಿಷತ್ತು ಅಂತ ಕರೆಯಲಾಗುತ್ತೆ. ಓಕೆ, ಎಲ್ಲ ಉಪನಿಷತ್ತು ಇಂಪಾರ್ಟೆಂಟಾ ಅಥವಾ ಎಲ್ಲ ಮೂಲ ಉಪನಿಷತ್ತುಗಳು ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದರೆ, ಇಲ್ಲಿವರೆಗೂ ಫ್ರೇಮ್ ಆಗಿರುವಂತಹ ಪ್ರಶ್ನೆಗಳನ್ನು ನಾವು ಅನಾಲಿಸಿಸ್ ಮಾಡಿದಾಗ ಒಂದು 2-3 ಉಪನಿಷತ್ತುಗಳು ಹೆಚ್ಚು ಇಂಪಾರ್ಟೆಂಟ್ ಆಗ್ತವೆ ಕಾಂಪಿಟೇಟಿವ್ ಎಕ್ಸಾಮಿಂದ. ಎಲ್ಲ ಬೇಕಾಗಿಲ್ಲ. ಇಲ್ಲಿ ನಾವು ಇತಿಹಾಸವನ್ನು ಐಚ್ಛಿಕ ವಿಷಯವಾಗಿ ಚರ್ಚೆ ಮಾಡ್ತಾ ಇಲ್ಲ. ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹಿಸ್ಟ್ರಿಗೆ ರಿಲೇಟೆಡ್ ಆಗಿ ಬಂದಾಗ 2-3 ಉಪನಿಷತ್ತುಗಳು ಹೆಚ್ಚು ಇಂಪಾರ್ಟೆಂಟ್ ಆಗ್ತವೆ. ಮೊದಲನೇದಾಗಿ ಮಂಡುಕ ಅಥವಾ ಮಾಂಡುಕ್ಯ ಅನ್ನುವಂಥ ಒಂದು ಉಪನಿಷತ್ತು. ಆಲ್ರೆಡಿ ಗೊತ್ತಿರುತ್ತೆ ಈ ಉಪನಿಷತ್ತು ಯಾಕೆ ಇಂಪಾರ್ಟೆಂಟ್ ಅಂತ. ಆಲ್ರೆಡಿ ಪಕ್ಕದಲ್ಲೊಂದು ಇಮೇಜ್ ಕೂಡ ಕಾಣಿಸ್ತಾ ಇದೆ ನಿಮಗೆ, ಭಾರತದ ರಾಷ್ಟ್ರ ಲಾಂಛನಕ್ಕೆ ರಿಲೇಟೆಡ್ ಆಗಿರುವಂಥ ಇಮೇಜ್. ಆ ಭಾರತದ ರಾಷ್ಟ್ರ ಲಾಂಛನದಲ್ಲಿ ಸತ್ಯಮೇವ ಜಯತೆ ಅನ್ನುವಂಥ ಒಂದು ಟೆಕ್ಸ್ಟ್ ಅಥವಾ ಒಂದು ವ್ಯಾಖ್ಯಾನ ಕಾಣಿಸ್ತಾ ಇದೆ. ಈ ಸತ್ಯಮೇವ ಜಯತೆ ಅನ್ನುವಂತಹ ವ್ಯಾಖ್ಯಾನವನ್ನು ಈ ಮಂಡುಕ ಅಥವಾ ಮಾಂಡುಕ್ಯ ಉಪನಿಷತ್ನಿಂದಲೇ ತೆಗೆದುಕೊಳ್ಳಲಾಗಿದೆ. ಸಾಕಷ್ಟು ಬಾರಿ ಕ್ವಶನ್ ಫ್ರೇಮ್ ಆಗಿದೆ. ಭಾರತದ ರಾಷ್ಟ್ರ ಲಾಂಛನದಲ್ಲಿರುವಂಥ ಸತ್ಯಮೇವ ಜಯತೆಯನ್ನು ಯಾವ ಉಪನಿಷತ್ನಿಂದ ತೆಗೆದುಕೊಳ್ಳಲಾಗಿದೆ ಅಂತ. ಅದಕ್ಕೆ ಉತ್ತರ ಮಂಡುಕ ಅಥವಾ ಮಾಂಡುಕ್ಯ ಅಂತ. ಅಥವಾ ಯಾವ ಲಿಪಿಯಲ್ಲಿದೆ ಅಂತ ಬಂದಾಗ ಅದನ್ನು ನಾವು ದೇವನಾಗರಿ ಲಿಪಿ ಅಂತ ಹೇಳೋದು.
ಓಕೆ, ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಆಗಿರೋದಂದರೆ ಬೃಹದಾರಣ್ಯಕ ಅಂತ. ಈ ಉಪನಿಷತ್ತು ಪುನರ್ಜನ್ಮದ ಬಗ್ಗೆ ಮಾಹಿತಿ ನೀಡುತ್ತೆ. ಇನ್ನು ಕಠ ಅನ್ನುವಂಥ ಒಂದು ಉಪನಿಷತ್ತು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಮ ಮತ್ತು ನಚಿಕೇತರ ಕಥೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಇನ್ನು ಉಪನಿಷತ್ತುಗಳು ಪರ್ಷಿಯನ್ ಭಾಷೆ ಕೂಡ ಭಾಷಾಂತರ ಆಗಿದ್ದಾವೆ. ಭಾಷಾಂತರಿಸಿದವರು ದಾರಾ ಸುಕೋ ಅನ್ನೋರು. ಇದಿಷ್ಟು ವಿಚಾರ ಉಪನಿಷತ್ತಿಗೆ ರಿಲೇಟೆಡ್ ಆಗಿ ಬೇಸಿಕ್ ಹಂತದಲ್ಲಿ ನಿಮಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಡಿಫ್ರೆಂಟ್ ಆಗಿರುವಂಥ ಪ್ರಶ್ನೆ ಇದು. ದ ರಿವರ್ಸ್ ಆ್ಯಂಡ್ ದೇರ್ ವೇದಿಕ್ ನೇಮ್ಸ್ ಆರ್ ಗಿವನ್ ಹಿಯರ್ ಅಂತ. ಅಂದರೆ ವೇದಗಳ ಕಾಲದಲ್ಲಿ ಮತ್ತು ಈಗ ನಾವು ಅವುಗಳಿಗೆ, ಆ ನದಿಗಳಿಗೆ ಕರೆಯುವಂಥ ಹೆಸರುಗಳನ್ನು ಇಲ್ಲಿ ಜೋಡಿ ಮಾಡಿ ಕೊಟ್ಟಿದ್ದಾರೆ, ಪೇರಾಗಿ ಕೊಟ್ಟಿದ್ದಾರೆ. ಅಲ್ಲಿ ಆ ಪೇರನ್ನು ಅಬ್ಸರ್ವ್ ಮಾಡಬೇಕು. ಅದರಲ್ಲಿ ಯಾವುದು ಕರೆಕ್ಟ್ ಪೇರ್ ಅಂತ ನಾವಿಲ್ಲಿ ಗುರುತಿಸಬೇಕಾಗಿದೆ. ಓಕೆ, ಅಲ್ಲಿ ಮೊದಲನೇದಾಗಿ ಅಲ್ಲಿ ಕೊಟ್ಟಿರುವಂಥ ಪೇರನ್ನು ನೋಡೋಣ. ಪರುಷಿಣಿ ಅಂತಿದೆ, ಪರುಷನಿ. ರಾವಿ ಅಂತಿದೆ, ಅಸಿಕ್ನಿ ಅಂತಿದೆ, ಚಿನಾಬ್. ವಿತಸ್ತ ಜಿಲಮ್ ಅಂತ. ಅಂದರೆ ರಾವಿ ನದಿಗೆ ವೈದಿಕ ಅಥವಾ ವೇದ ಕಾಲದಲ್ಲಿ ಬಂದಾಗ ಪರುಷ್ಣಿ ಅಂತ ಕರೀತಾ ಇದ್ರಂತ ಮೊದಲನೇ ಪೇರು ಹೇಳ್ತಾ ಇದೆ. ಎರಡನೇ ಪೇರು ಚೀನಾಬ್ ನದಿಗೆ ಅಸಿಕ್ನಿ ಅಂತ ಕರೆಯಲಾಗ್ತಾ ಇತ್ತು, ಜೀಲಂ ನದಿಗೆ ವಿತಸ್ತ ಅಂತ ಕರೆಯಲಾಗ್ತಾ ಇತ್ತು ಅಂತ ಅವ್ರು ಪೇರ್ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಪೇರ್ ಕರೆಕ್ಟ್ ಆಗಿದೆ ಅಂತ ಗುರುತಿಸಬೇಕು. ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಓನ್ಲಿ 1, ಓನ್ಲಿ 2, ಓನ್ಲಿ 3 ಮತ್ತು ಆಲ್ ಆಫ್ ದಿ ಅಬೋ ಅಂತ. ಈ ರೀತಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಇಲ್ಲಿ ಕೊಟ್ಟಿರುವಂತಹ 3 ಪೇರ್ಗಳೇನಿದ್ದಾವಲ್ಲ ಆ 3 ಪೇರ್ಗಳು ಕರೆಕ್ಟ್ ಆಗಿರೋದನ್ನು ಕಾಣ್ತೇವೆ ನಾವು. ಓಕೆ, ಇಂಥ ಪ್ರಶ್ನೆಗಳು ಬಂದಾಗ ಇವುಗಳಿಗೆ ಉತ್ತರ ಗುರುತಿಸಬೇಕಾದ್ರೆ ನಮ್ಮ ಹತ್ರ ಕೆಲವೊಂದು ನಾವು ಪ್ರೀವಿಯಸ್ ಆಗಿ ಕೆಲವೊಂದು ಲಿಸ್ಟ್ ಮಾಡಿ ಸ್ಟಡಿ ಮಾಡ್ಕೊಂಡಿರಬೇಕು. ಆವಾಗ ನಾವು ಈಸಿಯಾಗಿ ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೋದು. ಇಲ್ಲಿ ಲಿಸ್ಟಲ್ಲಿ ಕಾಣಿಸ್ತಾ ಇದೆ ವೈದಿಕ ಕಾಲದ ಅತ್ಯಂತ ಪ್ರಮುಖ ನದಿಗಳನ್ನು ಮಾತ್ರ ಲಿಸ್ಟ್ ಮಾಡಿದ್ದೀನಿ. ಇವಿಷ್ಟೇ ನದಿಗಳಂತಲ್ಲ, ಇನ್ನೂ ಕೆಲವೊಂದು ನದಿಗಳ ಲಿಸ್ಟ್ ಕೂಡ ನಿಮಗೆ ಬುಕ್ಕಲ್ಲಿ ಸಿಗುತ್ತೆ, ಅವನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಬೋದು. ಓಕೆ, ಒಂದು ಕಾಲಮಲ್ಲಿ ಈಗಿನ ಹೆಸರು ಇದ್ದಾವೆ, ಆ ನದಿಗಳ ಈಗಿನ ಹೆಸರು. ಸ್ಪೆಷಲಿ ಸಪ್ತ ಸಿಂಧು ಪ್ರದೇಶ ಅಥವಾ ವೇದ ಕಾಲದ ಅತ್ಯಂತ ಪ್ರಮುಖ ನದಿಗಳನ್ನು ಗುರುತಿಸ್ತೇವಲ್ವ, ಆ ನದಿಗಳನ್ನು ಮಾತ್ರ ಇಲ್ಲಿ ಗುರುತಿಸಿರೋದು. ಮತ್ತು ಆ ನದಿಗಳಿಗೆ ಪ್ರಾಚೀನ ಹೆಸರು ಅಂದರೆ ವೇದ ಕಾಲದಲ್ಲಿ ಏನಂತ ಕರೆಯಲಾಗ್ತಾ ಇತ್ತು ಅನ್ನೋದು ಕೂಡ ಒಂದು ಕಡೆ ಲಿಸ್ಟ್ ಮಾಡಿದ್ದೇವೆ. ಫಸ್ಟ್ ಒನ್ ನೋಡ್ತಾ ಹೋದರೆ ಚೀನಾಬ್. ಚೀನಾಬ್ಗೆ ಪ್ರಾಚೀನ ಅಥವಾ ವೈದಿಕ ಕಾಲದಲ್ಲಿ ಬಂದಾಗ ಅಸ್ಕ್ನಿ ಅಂತ ಕರೆಯಲಾಗ್ತಾ ಇತ್ತು. ಬಿಯಾಸ್ಗೆ ವಿಪಾಸ್ ಅಂತ ಕರೆಯಲಾಗ್ತಾ ಇತ್ತು. ಸಟ್ಲೇಜ್ಗೆ ಶತುದ್ರಿ ಅಂತ ಕರೆಯಲಾಗ್ತಾ ಇತ್ತು. ರಾವಿಗೆ ಪುರುಷ್ಣಿ ಅಂತ ಕರೆಯಲಾಗ್ತಾ ಇತ್ತು. ಜೀಲಂಗೆ ವಿತಸ್ತ ಅಂತ ಕರೆಯಲಾಗ್ತಾ ಇತ್ತು. ಇನ್ನು ಇಂಡಸ್ಗೆ ಸಿಂಧು ಅಂತ ಕರೆಯಲಾಗ್ತಾ ಇತ್ತು. ಇವಿಷ್ಟು ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ನದಿಗಳು. ಇನ್ನೂ ಕೆಲವು ನದಿಗಳನ್ನು ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇಂತಹ ಲಿಸ್ಟನ್ನು ನೀವು ರೆಡಿ ಮಾಡ್ಕೊಂಡು ಸ್ಟಡಿ ಮಾಡಿದ್ರೆ ಈಸಿಯಾಗಿ ಪ್ರೀವಿಯಸ್ ಏನು ಕ್ವಶನ್ ಬಂದಿತ್ತಲ್ಲ ಇಂಥ ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರನ್ನು ಗುರುತಿಸ್ಬೋದಾಗಿದೆ. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ ಇರೋದು ವೈದಿಕ ಸಾಹಿತ್ಯ ಯಾವ ಭಾಷೆಯಲ್ಲಿದೆ ಅಂತ. ಅಂದರೆ ದ್ರಾವಿಡ ಭಾಷೆಯಲ್ಲಿದೆಯಾ, ಸಂಸ್ಕೃತನ, ಹಿಂದಿ ಅಥವಾ ಮೇಲಿನ ಯಾವುದು ಅಲ್ಲ ಅಂತ. ಓಕೆ, ಈ 4 ಆಪ್ಷನ್ಸನ್ನು ನೋಡಿದಾಗ ವೈದಿಕ ಸಾಹಿತ್ಯ ಅಂದರೆ ಇಲ್ಲಿ ವೇದಗಳು, ಪುರಾಣಗಳು ಅಥವಾ ವೇದಾಂಗಗಳು ಇವೆಲ್ಲ ನಾವೇನು ಚರ್ಚೆ ಮಾಡಿದೆವಲ್ವ ಈ ಕೆಲವೊಂದು ಪ್ರಶ್ನೆಗಳಲ್ಲಿ, ಈ ಸಾಹಿತ್ಯ ಯಾವ ಭಾಷೆಯಲ್ಲಿದೆ ಅಂತ ಕೇಳಿರೋದು ನೀವು ಗೆಸ್ ಮಾಡ್ಬೋದು ಈಸಿಯಾಗಿ. ಇದು ಸಂಸ್ಕೃತ ಭಾಷೆಯಲ್ಲಿರುವಂಥ ಒಂದು ಸಾಹಿತ್ಯ. ಓಕೆ, ಬನ್ನಿ ಇದಕ್ಕೆ ರಿಲೇಟೆಡಾಗಿ ಇನ್ನೂ ಕೆಲವೊಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಳೋಣ. ಬೇಸಿಕ್ ಆಗಿ ವೈದಿಕ ಸಾಹಿತ್ಯ ಇರೋದು ಸಂಸ್ಕೃತ ಭಾಷೆಯಲ್ಲಿ ಅನ್ನೋದು ಕ್ಲಿಯರ್ ಆಗಿರಬೇಕು. ವೈದಿಕ ಸಾಹಿತ್ಯ ಅಂದರೆ ಇದರಲ್ಲಿ ಯಾವ ಸಾಹಿತ್ಯ ಬರುತ್ತೆ ಅಥವಾ ಯಾವ ಗ್ರಂಥಗಳು, ಕೃತಿಗಳು ಅಥವಾ ಯಾವ ಅಂಶಗಳು ಇದರಲ್ಲಿ ಬರ್ತವೆ ಅಂತ ನೋಡ್ತಾ ಹೋದರೆ, ವೈದಿಕ ಸಾಹಿತ್ಯವು ವೇದಗಳನ್ನು ಒಳಗೊಂಡಿರುತ್ತೆ, ಉಪವೇದಗಳನ್ನು, ವೇದಾಂಗಗಳನ್ನು, ಬ್ರಾಹ್ಮಣಕಗಳು, ಅರಣ್ಯಕಗಳನ್ನು, ಉಪನಿಷತ್ತು, ಪುರಾಣಗಳು, ಮಹಾಕಾವ್ಯಗಳು ಇವೆಲ್ಲವನ್ನು ಒಟ್ಟಾಗಿ ನಾವು ವೈದಿಕ ಸಾಹಿತ್ಯ ಅಂತ ಕರಿತೇವೆ. ಇವೆಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲಿರೋದೇ ಕಂಡುಬರುತ್ತೆ. ಇದಿಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಆಲ್ರೆಡಿ ನಾವಿಲ್ಲಿ ಉಪನಿಷತ್ತುಗಳವರೆಗೂ ಸಹ ಚರ್ಚೆ ಮಾಡಿದ್ದೇವೆ. ವೇದ, ಉಪವೇದ, ವೇದಾಂಗ, ಬ್ರಾಹ್ಮಣಕ, ಅರಣ್ಯಕ, ಉಪನಿಷತ್ತೆಲ್ಲ ಚರ್ಚೆ ಮಾಡಿದ್ದೇವೆ. ಪುರಾಣ ಮತ್ತು ಮಹಾಕಾವ್ಯಗಳಿಗೆ ರಿಲೇಟೆಡ್ ಆಗಿ ಕೂಡ ನೆಕ್ಸ್ಟ್ ಮುಂಬರುವಂಥ ಸ್ಲೈಡಲ್ಲಿ ನಾವು ಪ್ರಶ್ನೆಗಳಿಗೆ ಜೊತೆಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೆಲ್ಲವನ್ನು ಒಟ್ಟಾಗಿ ವೈದಿಕ ಸಾಹಿತ್ಯ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟು ವೈದಿಕ ಇತಿಹಾಸ ಅಥವಾ ವೇದಕಾಲದ ಭಾರತದ ಇತಿಹಾಸಕ್ಕೆ ರಿಲೇಟೆಡ್ ಆಗಿ ಗವಿಸ್ತಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿರಬೇಕು. ಸ್ಪೆಷಲಿ ವೇದಕಾಲದಲ್ಲಿ ಗೋವನ್ನು ಅತ್ಯಂತ ಮುಖ್ಯ ಸಂಪತ್ತು ಅಂತ ಪರಿಗಣಿಸಲಾಗ್ತಾ ಇತ್ತು. ವೇದಗಳ ಕಾಲದಲ್ಲಿ ಗೋವುಗಳ ಬಿಡುಗಡೆಗಾಗಿ ಮಾಡುವಂತಹ ಯುದ್ಧಕ್ಕೆ ಗವಿಸ್ತಿ ಅಂತ ಕರೆಯಲಾಗ್ತಾ ಇತ್ತು. ಅಂದರೆ ಯಾರಾದರೂ ಗೋವುಗಳನ್ನು ಅಪಹರಿಸಿದರೆ ಅವರಿಂದ ಗೋವುಗಳನ್ನು ಮುಕ್ತಗೊಳಿಸ್ಲಿಕ್ಕೆ ಅಥವಾ ವಶಪಡಿಸ್ಕೊಳ್ಳಿಕ್ಕೆ ಯುದ್ಧ ಮಾಡ್ತಾಯಿದ್ರು. ಆ ಯುದ್ಧಕ್ಕೆ ಗವಿಸ್ತಿ ಅಂತ ಕರೆಯಲಾಗ್ತಾ ಇತ್ತು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗವಿಸ್ತಿ ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಈ ರೀತಿ ಕ್ವಶನ್ ಫ್ರೇಮ್ ಆಗ್ಬೋದು. ಹಾಗಾಗಿ ಇದೊಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿರಬೇಕು.
ನೆಕ್ಸ್ಟ್ ವೇದಕಾಲದ ಪ್ರಸಿದ್ಧ ಮಹಿಳಾ ವಿದ್ವಾನ್ಮಣಿಗಳ ಬಗ್ಗೆ ಕೂಡ ಗೊತ್ತಿರಬೇಕು. ಹೆಚ್ಚು ಫೇಮಸ್ ಆಗಿರುವಂಥ 5-6 ಜನ ವಿದ್ವಾನ್ಮಣಿಗಳ ಲಿಸ್ಟನ್ನು ಇಲ್ಲಿ ನಾನು ಮಾಡಿದ್ದೇನೆ. ಸ್ಪೆಷಲಿ ಗಾರ್ಗಿ, ಮೈತ್ರೇಯಿ, ಅಪಲ್ಲ, ಲೋಪಮುದ್ರ, ವಿಶ್ವವರ, ಘೋಷ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ವೇದಕಾಲದ ಪ್ರಸಿದ್ಧ ಮಹಿಳಾ ವಿದ್ವಾನ್ಮಣಿಗಳಾಗಿದ್ದಾರೆ. ಇವರಿಗೆ ಬ್ರಹ್ಮವಾದಿನಿಯರು ಅಂತ ಕೂಡ ಕರೆಯಲಾಗ್ತಾ ಇತ್ತು. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು ಇನ್ ದ ಅರ್ಲಿ ವೇದಿಕ್ ಪೀರಿಯಡ್ ವಿಸು ರೆಫರ್ಸ್ ಟು ಅಂತಿದೆ ಕ್ವಶನ್. ಅಂದರೆ ವಿಸು ಅನ್ನುವಂತಹ ಒಂದು ವರ್ಡು ಅರ್ಲಿ ವೇದಿಕ್ ಪೀರಿಯಡ್ ಅಂದರೆ ಪೂರ್ವ ವೇದ ಕಾಲ ಅಂದರೆ ಋಗ್ವೇದ ಕಾಲದಲ್ಲಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕ್ವಶನ್ ಫ್ರೇಮ್ ಆಗಿದೆ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಆಪ್ಷನ್ಸ್ ಅಂದರೆ ಬೇಸಿಕ್ ಯೂನಿಟ್ ಆಫ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತಿದೆ, ದ ಲೀಡರ್ ಆಫ್ ಗ್ರಾಮ ಅಂತಿದೆ, ಗ್ರೂಪ್ ಆಫ್ ವಿಲೇಜಸ್ ಅಂತಿದೆ, ನನ್ ಆಫ್ ದಿ ಅಬೋ ಅಂತಿದೆ. ಓಕೆ, ಅಂದರೆ ಋಗ್ವೇದ ಕಾಲದಲ್ಲಿ ಬಂದಾಗ ವಿಸು ಅನ್ನುವಂಥ ವರ್ಡ್ ಯಾವುದಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ರಿಲೇಟೆಡ್ ಇದನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗ್ರೂಪ್ ಆಫ್ ವಿಲೇಜಸ್ ಅಂತ. ಅಂದರೆ ವೇದ ಕಾಲದ ಆಡಳಿತ ವ್ಯವಸ್ಥೆ ಬಗ್ಗೆ ನಮಗೆ ಕೆಲವೊಂದು ಬೇಸಿಕ್ ವಿಚಾರ ಕ್ಲಿಯರ್ ಆಗಿದ್ದರೆ ಇಂತಹ ಪ್ರಶ್ನೆಗಳಿಗೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಬನ್ನಿ ನೋಡ್ತಾ ಹೋಗೋಣ. ಪೂರ್ವ ಮತ್ತು ಉತ್ತರ ವೈದಿಕ ಕಾಲ ಅಥವಾ ವೇದ ಕಾಲದ ಆಡಳಿತ ವ್ಯವಸ್ಥೆಯನ್ನು ಈ ಸ್ಲೈಡಲ್ಲಿ ನಾವು ರಿಲೇಟೆಡ್ ಆಗಿ ಕೆಲವೊಂದು ಪಾಯಿಂಟ್ಸನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೇವೆ. ಓಕೆ, 2 ಭಾಗ ಮಾಡಿದ್ದೇವೆ. ಒಂದು ಭಾಗದಲ್ಲಿ ಪೂರ್ವ ವೇದ ಕಾಲದ ಆಡಳಿತ ವ್ಯವಸ್ಥೆ ವಿವರಣೆ ಇದೆ, ಮತ್ತೊಂದು ಭಾಗದಲ್ಲಿ ಉತ್ತರ ವೇದ ಕಾಲದ ಆಡಳಿತ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ಪಾಯಿಂಟ್ಸ್ ಇದ್ದಾವೆ. ಓಕೆ, ಪೂರ್ವ ವೇದ ಕಾಲವನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಪೂರ್ವ ವೇದ ಕಾಲ ಅಂದರೆ ಋಗ್ವೇದ ಕಾಲ. ಋಗ್ವೇದ ಕಾಲದಲ್ಲಿ ಆರ್ಯರ ಬುಡಕಟ್ಟುಗಳಿಗೆ ಏನಿದ್ದಲ್ಲ ಗುಂಪುಗಳಿದ್ದಲ್ಲ ಅವುಗಳಿಗೆ ಜನ ಅಂತ ಕರೆಯಲಾಗ್ತಾ ಇತ್ತು. ಈ ಜನ ಅಥವಾ ಬುಡಕಟ್ಟಿಗೆ ಒಬ್ಬ ಮುಖ್ಯಸ್ಥ ಇರ್ತಾ ಇದ್ದ, ಅದಕ್ಕೆ ಅವನಿಗೆ ರಾಜ ಅಥವಾ ರಾಜನ್ ಅಂತ ಕರೆಯಲಾಗ್ತಾ ಇತ್ತು. ಓಕೆ, ಇವನ್ನು ಮತ್ತೆ ವಿಸು ಅಥವಾ ವಿಸ್ ಅಂತ ಡಿವೈಡ್ ಮಾಡಲಾಗಿತ್ತು. ಈ ಕ್ವಶನ್ ಅದಕ್ಕೆ ರಿಲೇಟೆಡ್ ಆಗಿರೋದು. ಕ್ವಶನಲ್ಲಿ ಬಂದಿದ್ದು ವಿಸು ಅಂತಿದೆ, ವಿಸು ಅಥವಾ ವಿಸ್ ಅಂತ. ಈ ಬುಡಕಟ್ಟಿನ ಗುಂಪೇನಿತ್ತಲ್ವ ಅಥವಾ ಜನ ಅಂತೇನು ಕರಿತಾ ಇದ್ದೇವಲ್ಲೋ ಅವನ್ನು ವಿಸ್ ಅಥವಾ ವಿಸು ಅಂತ ಡಿವೈಡ್ ಮಾಡಲಾಗಿತ್ತು. ಅದರ ಮುಖ್ಯಸ್ಥನಿಗೆ ವಿಸ್ಪತಿ ಅಂತ ಕರೆಯಲಾಗ್ತಾ ಇತ್ತು. ನೆಕ್ಸ್ಟ್ ಗ್ರಾಮ ಆಡಳಿತದಲ್ಲಿ ಕಂಡು ಬರ್ತಾ ಇರುವಂಥ ಒಂದು ಘಟಕ ಆಗಿತ್ತು. ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮೀಣ ಅಂತ ಕರೆಯಲಾಗ್ತಾ ಇತ್ತು. ಕುಟುಂಬದ ಮುಖ್ಯಸ್ಥನಿಗೆ ಕುಲಪತಿ ಅಥವಾ ಗೃಹಪತಿ ಅಂತ ಕರೆಯಲಾಗ್ತಾ ಇತ್ತು. ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುವ ಉದ್ದೇಶದಿಂದ ಪುರೋಹಿತ, ಸಂಗ್ರಹಿತ್ರಿ, ಸೇನಾಪತಿ, ವಿಸ್ಪತಿ, ಗ್ರಾಮೀಣಗಳ ಅನ್ನುವಂಥ ಅಧಿಕಾರಿಗಳಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಋಗ್ವೇದ ಕಾಲದಲ್ಲಿ ಸಭಾ ಮತ್ತು ಸಮಿತಿಗಳಿರೋದು ಸಹ ಕಂಡುಬರುತ್ತೆ. ಈ ಸಭಾ ಅಂದರೆ ಇಲ್ಲಿ ಹಿರಿಯರ ಗುಂಪು, ಸಮಿತಿ ಅಂದರೆ ಪರಿಣಿತರ ಗುಂಪು. ಇದಿಷ್ಟು ಪೂರ್ವ ವೇದ ಕಾಲದ ಆಡಳಿತ ವ್ಯವಸ್ಥೆ. ಇನ್ನು ಉತ್ತರ ವೇದ ಕಾಲದ ಆಡಳಿತ ವ್ಯವಸ್ಥೆಗೆ ಬಂದರೆ ಇಲ್ಲಿ ನಾವು ಕೆಲವೊಂದು ವ್ಯತ್ಯಾಸ ಕಾಣ್ತೇವೆ. ಮೊದಲನೇದಾಗಿ ಋಗ್ವೇದ ಕಾಲದಲ್ಲಿದ್ದಂತಹ ಜನ ಇಲ್ಲಿ ರಾಜ್ಯಗಳಾಗಿ ಪರಿವರ್ತನೆ ಆಗುತ್ತೆ. ಜನ ಅಂದರೆ ಜನರು ಅಲ್ಲ, ಇಲ್ಲಿ ಜನ ಅಂದರೆ ಬುಡಕಟ್ಟುಗಳ ಗುಂಪಿತ್ತಲ್ಲ ಅದಕ್ಕೆ ಜನ ಅಂತ ಕರಿತಾ ಇದ್ದೇವೆ. ಆ ಜನ ಇಲ್ಲಿ ರಾಜ್ಯಗಳಾಗಿ ಪರಿವರ್ತನೆ ಆಗುತ್ತೆ. ರಾಜ್ಯಗಳನ್ನು ಪ್ರಾಂತ್ಯಗಳನ್ನಾಗಿ ಮತ್ತು ಗೋಪಗಳನ್ನು ವಿಷಯಗಳನ್ನು ಗ್ರಾಮಗಳನ್ನಾಗಿ ಡಿವೈಡ್ ಮಾಡಲಾಗಿತ್ತು. ಈ ಉತ್ತರ ವೇದಿಕ ಕಾಲದಲ್ಲಿ ಬಂದಾಗ ಅರಸರು ದಿಗ್ವಿಜಯಾಸಕ್ತರಾಗಿದ್ದರು. ರಾಜ್ಯಪ್ರಭುತ್ವ ವಂಶ ಪರಂಪರೆಯಾಗಿ ಮಾರ್ಪಡ್ತು. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ರಾಜರು ಯಾಗಗಳನ್ನು ಕೂಡ ಮಾಡೋದನ್ನು ಆರಂಭಿಸ್ತಾರೆ. ಅಂದರೆ ರಾಜಸೂಯ, ಅಶ್ವಮೇಧ ಯಾಗ, ಸರ್ವಮೇಧ ಯಾಗ, ವಾಜಪೇಯಿ ಯಾಗ, ಇಂತಹ ಯಾಗಗಳ ಮೂಲಕ ಅವರು ಸಾಮ್ರಾಟರಾಗಲಿಕ್ಕೆ ಬಯಸ್ತಾ ಇರ್ತಾರೆ. ಇವಿಷ್ಟು ವಿಚಾರ ಆಡಳಿತಕ್ಕೆ ರಿಲೇಟೆಡ್ ಆಗಿ ನಿಮಗೆ ಕ್ಲಿಯರ್ ಆಗಿರಬೇಕು. KS ಅಂತ ಮೇನ್ಸ್ ಎಕ್ಸಾಮಲ್ಲಿ ಕೂಡ ಕ್ವಶನ್ ಫ್ರೇಮ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಕಂಡುಬರುವಂಥ ವ್ಯತ್ಯಾಸಗಳು ಬಗ್ಗೆ ಚರ್ಚಿಸಿ ಅಥವಾ ವಿವರಿಸಿ ಅಂತ ಕೇಳ್ಬೋದು. ಹಾಗಾಗಿ ಇಂತಹ ಬೇಸಿಕ್ ಪಾಯಿಂಟ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಈಸಿಯಾಗಿ ಅಂಥ ಪ್ರಶ್ನೆಗಳು ಕೂಡ ಆನ್ಸರ್ ಫ್ರೇಮ್ ಮಾಡ್ಬೋದು. ಮತ್ತು ಇಲ್ಲಿ ಪ್ರೆಸೆಂಟ್ ಈ ವಿವರಣೆಗೆ ಪ್ರೀವಿಯಸ್ ಆಗಿ ನಾವೇನು ಸ್ಲೈಡಲ್ಲಿ ಕ್ವಶನ್ ಕೇಳಿದೇವಲ್ವಾ, ವಿಸು ಅನ್ನುವಂಥ ಅಥವಾ ವಿಸ್ ಅನ್ನುವಂಥ ವರ್ಡ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ತಾ ಹೋದರೆ ಇದು ಗ್ರಾಮಗಳ ಗುಂಪು ಅನ್ನೋದು ಕ್ಲಿಯರ್ ಆಗಿರಬೇಕು. ಅಥವಾ ನೀವು ಪೂರ್ವ ವೇದ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಬಂದಾಗ ಅಲ್ಲಿ ವಿಸ್, ಗ್ರಾಮ, ಕುಟುಂಬ ಅನ್ನುವಂತಹ 3 ಶಬ್ದಗಳು ಕಾಣಿಸ್ತಾ ಇದ್ದಾವೆ. ಅಲ್ಲಿ ಕುಟುಂಬಗಳ ಗುಂಪಿಗೆ ಗ್ರಾಮ ಅಂತ ಕರಿತಾ ಇದ್ರು, ಗ್ರಾಮಗಳ ಗುಂಪಿಗೆ ವಿಸ್ ಅಂತ ಕರಿತಾ ಇದ್ರು. ಆ ವಿಸದ ಮುಖ್ಯಸ್ಥನಿಗೆ ವಿಸ್ಪತಿ ಅಂತ ಕರೆಯಲಾಗ್ತಾ ಇತ್ತು. ಇವಿಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ನಾವು ಪೂರ್ವ ಮತ್ತು ಉತ್ತರ ವೇದ ಕಾಲದ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದು ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಕೂಡ 2 ಭಾಗ ಕಾಣಿಸ್ತಾ ಇದೆ. ಒಂದು ಭಾಗದಲ್ಲಿ ಪೂರ್ವ ವೇದ ಕಾಲದ ಸಾಮಾಜಿಕ ವ್ಯವಸ್ಥೆಗೆ ರಿಲೇಟೆಡ್ ಆಗಿರುವಂಥ ಪಾಯಿಂಟ್ಸ್ ಇದ್ದಾವೆ. ಮತ್ತೊಂದು ಭಾಗದಲ್ಲಿ ಉತ್ತರ ವೇದ ಕಾಲದ ಸಾಮಾಜಿಕ ವ್ಯವಸ್ಥೆಗೆ ರಿಲೇಟೆಡ್ ಆಗಿರುವಂಥ ವಿಚಾರಗಳಿದ್ದಾವೆ. ಇಲ್ಲಿ ನಾವು ಕೆಲವೊಂದು ಹೋಲಿಕೆಯನ್ನು ಕಾಣ್ಬೋದು ಸಣ್ಣ ಪುಟ್ಟ, ಮತ್ತು ಕೆಲವೊಂದು ಸಾಕಷ್ಟು ವ್ಯತ್ಯಾಸಗಳನ್ನು ಕೂಡ ಗುರುತಿಸ್ಬೋದು. ಅಂದರೆ ಪೂರ್ವ ವೇದ ಕಾಲದ ಸಾಮಾಜಿಕ ವ್ಯವಸ್ಥೆಗೂ ಉತ್ತರ ವೇದ ಕಾಲದ ಸಾಮಾಜಿಕ ವ್ಯವಸ್ಥೆಗಳ ಮಧ್ಯದಲ್ಲಿ. ಮೊದಲನೇದಾಗಿ ಪೂರ್ವ ವೇದ ಕಾಲ ಕ್ಲಿಯರ್ ಮಾಡ್ಕೊಳ್ಳೋಣ.
ಪೂರ್ವ ವೇದ ಕಾಲದ ಸಾಮಾಜಿಕ ವ್ಯವಸ್ಥೆಯಲ್ಲಿ ನೋಡಿದಾಗ ಅವಿಭಕ್ತ ಕುಟುಂಬ ಇರೋದು ಕಂಡುಬರುತ್ತೆ. ಪಿತೃಪ್ರಧಾನ ಕುಟುಂಬಗಳ ಅಸ್ತಿತ್ವದಲ್ಲಿದ್ದವು. ಏಕಪತ್ನಿತ್ವ ಸಾಮಾನ್ಯವಾಗಿತ್ತು. ರಾಜವಂಶದಲ್ಲಿ ಮಾತ್ರ ಬಹುಪತ್ನಿತ್ವ ಅಸ್ತಿತ್ವದಲ್ಲಿರೋದು ಕಂಡುಬರುತ್ತೆ. ಮಹಿಳೆಯರಿಗೆ ಉನ್ನತವಾದ ಸ್ಥಾನವಿತ್ತು, ಅಂದರೆ ಪುರುಷರಿಗೆ ಸರಿ ಸಮಾನವಾದ ಸ್ಥಾನಮಾನ ಪಡ್ಕೊಂಡಿದ್ರು. ಪುರುಷರಿಗೆ ಸರಿ ಸಮಾನವಾಗಿ ಹಕ್ಕುಗಳನ್ನು ಅನುಭವಿಸ್ತಾ ಇದ್ರು. ವಿಧವಾ ಪುನರ್ವಿವಾಹಕ್ಕೆ ಅವಕಾಶ ಇತ್ತು. ಚತುರ್ವರ್ಣಗಳ ಅಸ್ತಿತ್ವದಲ್ಲಿದ್ವು, ಆದರೆ ಅದು ವೃತ್ತಿ ಆಧಾರಿತ ಅನ್ನೋದು ಕ್ಲಿಯರ್ ಆಗಿರ್ಬೇಕಿಲ್ಲಿ. ಆಲ್ರೆಡಿ ನೀವು ಋಗ್ವೇದದ 10ನೇ ಮಂಡಲದಲ್ಲಿ ನಾವು ಚರ್ಚೆ ಮಾಡಿದ್ವಿ, ನಾವು ಆಲ್ರೆಡಿ ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖ ಇದೆ ಅಂತ. ಋಗ್ವೇದ ಕಾಲದಲ್ಲಿ ಅಥವಾ ಪೂರ್ವವೇದ ಕಾಲದಲ್ಲಿ ಬಂದಾಗ ಚತುರ್ವರ್ಣ ಇತ್ತು, ವರ್ಣ ವ್ಯವಸ್ಥೆ ಇತ್ತು, ಅದು ವೃತ್ತಿ ಆಧಾರಿತ ಆಗಿತ್ತು. ಕೊನೆಯದಾಗಿ ಇನ್ನೊಂದು ಪಾಯಿಂಟ್ಸ್ ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ವರ್ಣಗಳಲ್ಲಿ ಚಲನಶೀಲತೆಗೆ ಅವಕಾಶ ಇತ್ತು ಈ ಕಾಲದಲ್ಲಿ. ಅಂದರೆ ಋಗ್ವೇದದ ಸಂದರ್ಭದಲ್ಲಿ 4 ವರ್ಣಗಳಲ್ಲಿ ಇರುವಂಥ ಜನರು ತಮ್ಮ ವರ್ಣಗಳನ್ನು ಬದಲಾಯಿಸ್ಕೊಳ್ಳೋಕ್ಕೂ ಸಹ ಅವಕಾಶ ಇತ್ತು. ಅಂದರೆ ವೃತ್ತಿಯನ್ನು ಬದಲಾಯಿಸ್ಕೊಂಡ್ರೆ ವರ್ಣವೂ ಸಹ ತನ್ನಷ್ಟು ತಾನೇ ಬದಲಾಗ್ತಾ ಇತ್ತು. ಆ ರೀತಿ ಒಂದು ವ್ಯವಸ್ಥೆ ಪೂರ್ವ ವೇದ ಕಾಲದಲ್ಲಿರೋದು ಕಂಡುಬರುತ್ತೆ. ಅದನ್ನೇ ನಾವು ಉತ್ತರ ವೇದ ಕಾಲದಲ್ಲಿ ಬಂದಾಗ ಇಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಸ್ತಿತ್ವಕ್ಕೆ ಬಂದಿರೋದನ್ನು ಕಾಣ್ತೇವೆ. ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದ್ದಾವೆ ಈ ಪಾಯಿಂಟ್ಸನ್ನು ನೋಡ್ತಾ ಹೋದರೆ. ಮಹಿಳೆಯರ ಸ್ಥಾನ ಕ್ಷೀಣಿಸ್ತಾ ಹೋಯಿತು. ಪೂರ್ವವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನ ಉನ್ನತ ಆಗಿತ್ತು, ಪುರುಷರಿಗೆ ಸರಿ ಸಮಾನವಾಗಿ ಹಕ್ಕುಗಳನ್ನು ಅನುಭವಿಸ್ತಾ ಇದ್ದರು. ಆದರೆ ಉತ್ತರ ವೇದಿಕ ಕಾಲದಲ್ಲಿ ಬಂದಾಗ ಮಹಿಳೆಯರ ಸ್ಥಾನ ಕ್ಷೀಣಿಸಿತ್ತು. ಇನ್ನೂ ಡಿಟೇಲ್ ಆಗಿ ನೋಡೋದಾದರೆ ಉತ್ತರ ವೇದ ಕಾಲದಲ್ಲಿ ಮಹಿಳೆ ಅಥವಾ ಸ್ತ್ರೀ ಬಾಲ್ಯದಲ್ಲಿ ತಂದೆ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ಮತ್ತು ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಇದ್ದಳು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಲ್ಲಿ ವರ್ಣಗಳು ಜಾತಿಗಳಾಗಿ ಪರಿವರ್ತನೆ ಆಗ್ತವೆ. ಈ ಸಂದರ್ಭದಲ್ಲಿ ಜಾತಿ ಪದ್ಧತಿ ಆನುವಂಶಿಕವಾಯಿತು, ಚಲನಶೀಲತೆಗೆ ಅವಕಾಶ ಇರಲಿಲ್ಲ. ಆಶ್ರಮ ವ್ಯವಸ್ಥೆ ಕೂಡ ಅಸ್ತಿತ್ವಕ್ಕೆ ಬಂತು. ಆಶ್ರಮ ವ್ಯವಸ್ಥೆ ಅಂದರೆ ಈ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ 4 ಆಶ್ರಮಗಳು ಗುರುತಿಸ್ತೇವಲ್ವ. ಈ ಆಶ್ರಮ ವ್ಯವಸ್ಥೆಯು ಸಹ ಉತ್ತರ ವೇದ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂತು. ಮತ್ತು ಪ್ರತಿಯೊಂದು ಆಶ್ರಮದಲ್ಲೂ ಕೂಡ ಒಂದಕ್ಕೆ ರಿಲೇಟೆಡ್ ಆಗಿರೋದು. ಬ್ರಹ್ಮಚರ್ಯ ಇದು ಶಿಕ್ಷಣದ ಅವಧಿ ಅಂತ ಗುರುತಿಸೋದು, 25 ವರ್ಷ ವಯಸ್ಸಾಗೋವರೆಗೂ. ಗೃಹಸ್ಥ ಅಂದರೆ ಇದು ವೈವಾಹಿಕ ಜೀವನ, 25ರಿಂದ 50 ವರ್ಷ ವಯಸ್ಸಾಗೋವರೆಗೂ. ವಾನಪ್ರಸ್ಥ ಧ್ಯಾನಕ್ಕಾಗಿ ಕಾಡಿಗೆ ತೆರಳೋದು, 50ರಿಂದ 75 ವರ್ಷ ವಯಸ್ಸು. ಸನ್ಯಾಸ ಅಂದರೆ ಆಫ್ಟರ್ 75 ಇಯರ್ಸ್, ವೈರಾಗ್ಯಕ್ಕೆ ರಿಲೇಟೆಡ್ ಆಗಿರೋದು. ಈ ರೀತಿ ಪೂರ್ವ ಮತ್ತು ಉತ್ತರ ವೈದಿಕ ಕಾಲದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ಸಹ ನಾವಿಲ್ಲಿ ಕಾಣ್ತೇವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಅರ್ಲಿ ವೇದಿಕ್ ಪೀರಿಯಡ್. ಅಂದರೆ ಪೂರ್ವ ವೇದ ಕಾಲಕ್ಕೆ ರಿಲೇಟೆಡ್ ಆಗಿರುವಂಥ 2 ಸ್ಟೇಟ್ಮೆಂಟ್ಸ್ಗಳನ್ನು ಈ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಸ್ಗಳನ್ನು ಗಮನಿಸಬೇಕು. ಅದರಲ್ಲಿ ಸರಿಯಾದ ಸ್ಟೇಟ್ಮೆಂಟ್ಸ್ಗಳು ಯಾವುವು ಅಥವಾ ಯಾವುದು ಅಂತ ಆನ್ಸರಲ್ಲಿ ಗುರುತಿಸ್ಬೇಕು ನಾವು. ಓಕೆ, ಮೊದಲನೇ ಸ್ಟೇಟ್ಮೆಂಟ್ ಇರೋದು ಓನ್ಲಿ ಮೇಲ್ ಗಾಡ್ಸ್ ಲೈಕ್ ಪೃಥ್ವಿ, ಅಗ್ನಿ, ವಾಯು, ವರುಣ ಆ್ಯಂಡ್ ಇಂದ್ರ ವೇರ್ ವರ್ಷಿಪ್ಡ್ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಇರೋದು. ಸೆಕೆಂಡ್ ಸ್ಟೇಟ್ಮೆಂಟ್ ಇರೋದು ದೇರ್ ವೇರ್ ನೋ ಟೆಂಪಲ್ಸ್ ಆ್ಯಂಡ್ ನೋ ಐಡಲ್ ವರ್ಷಿಪ್ ಡ್ಯೂರಿಂಗ್ ದ ಅರ್ಲಿ ವೇದಿಕ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಈ 2 ಸ್ಟೇಟ್ಮೆಂಟ್ಗಳನ್ನು ಅಬ್ಸರ್ವ್ ಮಾಡಬೇಕು. ಮತ್ತು 2 ಸ್ಟೇಟ್ಮೆಂಟ್ ಸರಿಯಾಗಿದ್ದಾವ ಅಥವಾ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಥವಾ ಯಾವುದು ಇವೆರಡು ಸ್ಟೇಟ್ಮೆಂಟ್ಸ್ ತಪ್ಪಾಗಿದ್ದಾವ ಅಂತ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಾಗಿದೆ. 2 ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಆಗಿರೋದು ಪೂರ್ವ ವೇದ ಕಾಲ ಅಥವಾ ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಗೆ ರಿಲೇಟೆಡ್ ಆಗಿರೋದು. ಅಂದರೆ ನಾವು ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯನ್ನು ಅಭ್ಯಾಸ ಮಾಡಿದ್ರೆ ಈ ಪ್ರಶ್ನೆಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಪೂರ್ವ ವೇದ ಕಾಲದ ಧಾರ್ಮಿಕ ವ್ಯವಸ್ಥೆ ನಾವು ಅಬ್ಸರ್ವ್ ಮಾಡಿದಾಗ ಕೇವಲ ಪುರುಷ ದೇವರು ಮಾತ್ರ ಅಸ್ತಿತ್ವದಲ್ಲಿರೋದು ಕಂಡುಬರೋದಿಲ್ಲ. ಪುರುಷ ದೇವರ ಜೊತೆ ಮಹಿಳಾ ದೇವತೆ ಅಂದರೆ ಏನು ಸ್ತ್ರೀ ದೇವತೆಗಳು ಸಹ ಅಸ್ತಿತ್ವದಲ್ಲಿ ಅಥವಾ ಅವರು ಪೂಜಿಸ್ತಾ ಇರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ಬೋದು. ಸೆಕೆಂಡ್ ಹೇಳಿಕೆ ಇರೋದು ದೇರ್ ವೇರ್ ನೋ ಟೆಂಪಲ್ಸ್ ಆ್ಯಂಡ್ ನೋ ಐಡಲ್ ವರ್ಷಿಪ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇವಸ್ಥಾನಗಳಿರಲಿಲ್ಲ ಮತ್ತು ಮೂರ್ತಿ ಪೂಜೆ ಇರಲಿಲ್ಲ ಅಂತ. ಹೌದು, ಋಗ್ವೇದ ಕಾಲದಲ್ಲಿ ಮೂರ್ತಿ ಪೂಜೆನೂ ಇರಲಿಲ್ಲ ಮತ್ತು ದೇವಸ್ಥಾನಗಳು ಕೂಡ ಇರಲಿಲ್ಲ. ಹಾಗಾಗಿ ಇದಕ್ಕೆ 2ನೇ ಹೇಳಿಕೆ ಸರಿಯಾದ ಉತ್ತರ ಅಂತ ಗುರುತಿಸೋದು. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇ ಸ್ಟೇಟ್ಮೆಂಟ್ಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಇಲ್ಲಿದೆ. ಓಕೆ, ಅರ್ಲಿ ವೇದಿಕ್ ಪೀರಿಯಡ್ ಅಂತ ನಾವು ತೆಗೆದುಕೊಂಡಾಗ ಅಲ್ಲಿ ಅರ್ಥನ್ನು ಪೃಥ್ವಿ ಅನ್ನುವಂಥ ಹೆಸರಲ್ಲಿ ಅಥವಾ ಪೃಥ್ವಿಯ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ರು. ವಿಂಡ್ ಆ್ಯಸ್ ವಾಯು, ಫೈರ್ ಆ್ಯಸ್ ಅಗ್ನಿ, ರೇನ್ ಆ್ಯಸ್ ವರುಣ, ಥಂಡರ್ ಆ್ಯಸ್ ಇಂದ್ರ. ಈ ರೂಪದಲ್ಲಿ ಅಂದರೆ ಭೂಮಿಯನ್ನು ಪೃಥ್ವಿಯ ಹೆಸರಲ್ಲಿ, ಓಕೆ, ಗಾಳಿಯನ್ನು ವಾಯು ಹೆಸರಲ್ಲಿ, ಬೆಂಕಿಯನ್ನು ಅಗ್ನಿ ಹೆಸರಲ್ಲಿ ಅಥವಾ ಅಗ್ನಿಯ ರೂಪದಲ್ಲಿ, ಮಳೆಯನ್ನು ವರುಣನಾಗಿ ಅಥವಾ ಗುಡುಗನ್ನು ಇಂದ್ರನ ಹೆಸರಲ್ಲಿ ಅಥವಾ ಇಂದ್ರನ ಸ್ವರೂಪದಲ್ಲಿ ಪೂಜೆ ಮಾಡ್ತಾ ಇದ್ರು ಅನ್ನೋದು ಕ್ಲಿಯರ್ ಆಗಿರ್ಬೇಕು ನಿಮಗೆ. ಓಕೆ, ಮಹಿಳಾ ದೇವತೆ ಅಥವಾ ಸ್ತ್ರೀ ದೇವತೆಗಳನ್ನು ಕೂಡ ಇರೋದು ಕಂಡುಬರುತ್ತೆ. ಸ್ಪೆಷಲಿ ಅದಿತಿ ಮತ್ತು ಉಷಾ ಹೆಚ್ಚು ಇಂಪಾರ್ಟೆಂಟ್ ಆಗಿರೋ ಋಗ್ವೇದ ಕಾಲದ ಸ್ತ್ರೀ ದೇವತೆಗಳು. ಅದಿತಿ ಸೂರ್ಯನ ತಾಯಿಯಾಗಿದ್ದರೆ ಉಷಾ ಸೂರ್ಯನ ಮಗಳಾಗಿದ್ದಳು. ಹಾಗಾಗಿ ಎಲ್ಲ ವಿಚಾರ ನೋಡಿದಾಗ ನಮಗೆ ಮೊದಲನೇ ಹೇಳಿಕೆ
ಇಲ್ಲಿ ಈ ಕ್ವಶನ್ಗೆ ಕೊಟ್ಟಿರೋದು ತಪ್ಪಾಗಿದೆ ಅಂತ ಹೇಳ್ಬೋದು. ಓಕೆ, ಧಾರ್ಮಿಕ ವ್ಯವಸ್ಥೆಗೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸ್ಪೆಷಲಿ ಇಲ್ಲಿ ಬಂದಾಗ ಪೂರ್ವ ವೇದ ಕಾಲದ ಧಾರ್ಮಿಕ ವ್ಯವಸ್ಥೆ ಮತ್ತು ಉತ್ತರ ವೇದ ಕಾಲದ ಧಾರ್ಮಿಕ ವ್ಯವಸ್ಥೆ ಎರಡನ್ನೂ ಒಂದೇ ಸ್ಲೈಡಲ್ಲಿ ನಾವು ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಪೂರ್ವ ವೇದ ಕಾಲದಲ್ಲಿ ಬಂದರೆ ಇಲ್ಲಿ ಜನರು ಪ್ರಕೃತಿಯ ಆರಾಧಕರಾಗಿದ್ದರು, ಬಹುದೇವತಾ ಆರಾಧಕರಾಗಿದ್ದರು, ಮೂರ್ತಿ ಪೂಜೆ ಇರಲಿಲ್ಲ, ಯಜ್ಞಯಾಗಾದಿಗಳು ರೂಢಿಯಲ್ಲಿದ್ದವು, ಇಂದ್ರ ಅಗ್ನಿ ವರುಣ ಅತ್ಯಂತ ಪ್ರಮುಖ ದೇವರಂತ ಹೇಳಿದ್ದಾರೆ. ಇವಿಷ್ಟು ವಿಚಾರ ಪೂರ್ವ ವೇದ ಕಾಲದ ಧಾರ್ಮಿಕ ವಿಚಾರಕ್ಕೆ ಕ್ಲಿಯರ್ ಆಗಿರಬೇಕು. ಉತ್ತರ ವೇದಿಕ ಕಾಲಕ್ಕೆ ಬಂದರೆ ದೇವತೆಗಳ ಸಂಖ್ಯೆ ಹೆಚ್ಚಾಯಿತು, ಇದು ಗಮನಿಸಬೇಕು. ದೇವತೆಗಳಿಗೆ ವಿವಿಧ ಆಕಾರ ನೀಡಲಾಯಿತು, ಹಾಗಾಗಿ ಈ ಸಮಯದಲ್ಲಿ ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂತು. ಧಾರ್ಮಿಕ ಆಚರಣೆಗಳು ಸಂಕೀರ್ಣ ಆಗ್ತಾ ಹೋದವು ಉತ್ತರ ವೇದ ಕಾಲದಲ್ಲಿ. ವಾಮಾಚಾರ ಮಾಟ ಮಂತ್ರಗಳೆಲ್ಲ ಉತ್ತರ ವೇದ ಕಾಲದಲ್ಲಿ ರೂಢಿಗೆ ಬಂದವು ಅನ್ನೋದು. ಓಕೆ, ಇವಿಷ್ಟು ವಿಚಾರ ಕ್ಲಿಯರ್ ಆಗಿದ್ದರೆ ಆಲ್ಮೋಸ್ಟ್ ಆಲ್ ಈ ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ಬರುವಂಥ ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದಾಗಿದೆ. ಇನ್ನೂ ಕೆಲವೊಂದು ವಿಚಾರ ನೋಡೋಣ. ಋಗ್ವೇದ ಕಾಲಕ್ಕೆ ರಿಲೇಟೆಡ್ ಆಗಿ ಎಡಿಷನಲ್ ಆಗಿ ಧಾರ್ಮಿಕ ಜೀವನಕ್ಕೆ ರಿಲೇಟೆಡ್ ಆಗಿರುವಂಥ ವಿಚಾರ ಅಂದರೆ ಇಂದ್ರ ಋಗ್ವೇದ ಕಾಲದ ಅತ್ಯಂತ ಪ್ರಮುಖ ದೇವನಾಗಿದ್ದ. ಇಂದ್ರನಿಗೆ ಪುರಂದರ ಅಂತ, ಕೋಟೆಗಳ ನಾಶಕ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಆ ರೀತಿ ವರ್ಣಿಸಲಾಗಿದೆ ಋಗ್ವೇದದಲ್ಲಿ. ಋಗ್ವೇದದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಶ್ಲೋಕಗಳು ಇಂದ್ರನಿಗೆ ಅರ್ಪಿಸಿರೋದನ್ನು ಸಹ ನಾವು ಕಾಣ್ತೇವೆ. ಓಕೆ, ಇದಿಷ್ಟು ವಿಚಾರ ನಿಮಗೆ ವೇದ ಕಾಲದ ಧಾರ್ಮಿಕ ವ್ಯವಸ್ಥೆ ಅಥವಾ ಧಾರ್ಮಿಕ ಜೀವನಕ್ಕೆ ರಿಲೇಟೆಡ್ ಆಗಿರುವಂತಹ ಪಾಯಿಂಟ್ಸ್ ಆಗಿದ್ದಾವೆ. ನೆಕ್ಸ್ಟ್ ನೋಡ್ತಾ ಹೋದರೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಅಂದರೆ ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲದ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಜೀವನ ಯಾವ ರೀತಿ ಇತ್ತಂತ. ಇಲ್ಲಿ ಕೂಡ 2 ಕಾಲಮ್ಸ್ ಅಥವಾ 2 ಸೆಕ್ಷನ್ ಮಾಡಿದ್ದೇವೆ. ಅಲ್ಲಿ ಫಸ್ಟ್ ಒನ್ ಅಥವಾ ಮೊದಲನೇ ಭಾಗದಲ್ಲಿರೋದೆಲ್ಲ ಪೂರ್ವ ವೇದ ಕಾಲಕ್ಕೆ ರಿಲೇಟೆಡ್ ಆಗಿರುವಂಥ ಆರ್ಥಿಕ ವ್ಯವಸ್ಥೆಯನ್ನು ಸ್ಪಷ್ಟೀಕರಣ ನೀಡ್ತವೆ. ಇನ್ನು ಆ ಕಡೆ ಇರುವಂಥ ಭಾಗದಲ್ಲಿರುವಂತಹ ಏನು ಪಾಯಿಂಟ್ಸ್ಗಳಿದ್ದಾವಲ್ವ ಅವೆಲ್ಲವೂ ಕೂಡ ಉತ್ತರ ವೇದ ಕಾಲದ ಆರ್ಥಿಕ ಜೀವನಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ತವೆ. ಮೊದಲನೇದಾಗಿ ಪೂರ್ವ ವೇದ ಕಾಲ ನೋಡೋದಾದರೆ ಹಳ್ಳಿಗಳಲ್ಲಿ ಜನ ವಾಸಿಸ್ತಾ ಇದ್ದರು, ಹಳ್ಳಿಗಳ ಸಂಖ್ಯೆನೇ ಹೆಚ್ಚಾಗಿತ್ತು, ಅದು ಕ್ಲಿಯರ್ ಆಗಿರಬೇಕು. ಪಶುಪಾಲನೆ ಮುಖ್ಯ ಉದ್ಯೋಗ ಆಗಿತ್ತು, ಅದ್ರ ಜೊತೆ ಕೃಷಿ ಕೂಡ ಇತ್ತು. ಆದರೆ ಪಶುಪಾಲನೆ ಅತ್ಯಂತ ಮೇಜರ್ ಅಂತ ಗುರುತಿಸಲಾಗುತ್ತೆ. ಜಾನುವಾರುಗಳನ್ನೇ ಸಂಪತ್ತು ಅಂತ ಪರಿಭಾವಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಸ್ತು ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರ ಮಾಡ್ತಾ ಇದ್ರು. ಅವರು ತಮ್ಮ ಅವಶ್ಯ ವಸ್ತುಗಳನ್ನೆಲ್ಲ ವಸ್ತು ವಿನಿಮಯ ಪದ್ಧತಿಯ ಮೂಲಕ ಪಡ್ಕೊಳ್ತಾ ಇದ್ರು ಅನ್ನೋದು. ಇದನ್ನೇ ನಾವು ಉತ್ತರ ವೇದ ಕಾಲಕ್ಕೆ ಹೋದರೆ ಇಲ್ಲಿ ಪೂರ್ವ ವೇದ ಕಾಲದಲ್ಲಿದ್ದಂತಹ ಹಳ್ಳಿಗಳೆಲ್ಲ ನಗರಗಳಾಗಿ ಪರಿವರ್ತನೆ ಆಗ್ತವೆ. 1-2 ನಗರಗಳ ಹೆಸರು ಕೂಡ ಉಲ್ಲೇಖ ಮಾಡಿದ್ದೇವೆ ಅಲ್ಲಿ ನಾವು ಈ ಉತ್ತರ ವೇದ ಕಾಲಕ್ಕೆ ರಿಲೇಟೆಡ್ ಆಗಿರುವಂಥವು ಹಸ್ತಿನಾಪುರ ಮತ್ತು ಇಂದ್ರಪ್ರಸ್ಥ ಅಂತ. ಕೃಷಿ ಪ್ರಮುಖ ಉದ್ಯೋಗವಾಗಿ ಮುಂದುವರಿಯಿತು, ಪಶುಪಾಲನೆ ಇತ್ತು, ಅದ್ರ ಜೊತೆಗೆ ವ್ಯಾಪಾರ ವಾಣಿಜ್ಯ ಕೂಡ ಇಂಪಾರ್ಟೆಂಟ್ ಪಡ್ಕೊಳ್ತವೆ. ಈ ಸಂದರ್ಭದಲ್ಲಿ ವಸ್ತು ವಿನಿಮಯ ಪದ್ಧತಿ ಮತ್ತು ನಿಷ್ಕ್ ಅನ್ನುವಂತಹ ಪದ್ಧತಿಯ ಮೂಲಕ ಇಲ್ಲಿ ವ್ಯಾಪಾರ ನಡೀತಾ ಇತ್ತು. ಅಂದರೆ ವಸ್ತು ವಿನಿಮಯ ಪದ್ಧತಿ ಆಲ್ರೆಡಿ ಋಗ್ವೇದ ಕಾಲದಲ್ಲೇ ಅಸ್ತಿತ್ವದಲ್ಲಿತ್ತು, ಅದು ಮುಂದುವರಿಯುತ್ತೆ. ಅದ್ರ ಜೊತೆಗೆ ನಿಷ್ಕ್ ಅಂದರೆ ಒಂದು ಚಿನ್ನದ ತುಣುಕು ಅಂತ. ಆರಂಭದಲ್ಲಿ ಇದನ್ನು ಆಭರಣ ಅಂತಲೂ ಕರೆಯಲಾಗುತ್ತೆ ಅಥವಾ ಉಲ್ಲೇಖಿಸಲಾಗಿದೆ. ಆಮೇಲೆ ಇದನ್ನು ನಾಣ್ಯ ಅಂತ ಕೂಡ ಉಲ್ಲೇಖಿಸಲಾಗಿದೆ. ಹಾಗಾಗಿ ನಿಷ್ಕ್ ಅನ್ನೋದು ಒಂದು ಚಿನ್ನದ ತುಣುಕು, ಅದನ್ನು ಕೂಡ ವ್ಯಾಪಾರದಲ್ಲಿ ಬಳಸ್ತಾ ಇದ್ರು ಅಥವಾ ಒಂದು ರೀತಿ ನಾಣ್ಯವನ್ನು ಬಳಕೆ ಮಾಡಿದ ರೀತಿಯಲ್ಲಿ ನಿಷ್ಕವನ್ನು ಬಳಕೆ ಮಾಡ್ತಾ ಇದ್ರು ಅಂತ ಇತಿಹಾಸದಿಂದ ತಿಳಿದು ಬರುತ್ತೆ. ಇವಿಷ್ಟು ವಿಚಾರ ನಿಮಗೆ ಅವರ ಆರ್ಥಿಕ ಜೀವನಕ್ಕೆ ರಿಲೇಟೆಡ್ ಆಗಿ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ 13ನೇ ಪ್ರಶ್ನೆಗೆ ಹೋಗೋದಾದರೆ ಋಗ್ವೇದ ಕಾಲದ ಜನರ ನೆಲೆ ಯಾವುದಾಗಿತ್ತು, ಅಂದರೆ ಋಗ್ವೇದ ಕಾಲದಲ್ಲಿ ಜನರು ಎಲ್ಲಿ ನೆಲೆಸಿದ್ರು ಅತ್ಯಂತ ಪ್ರಮುಖವಾಗಿ ಅಂತ ಕೇಳ್ತಾ ಇರೋದು. ಓಕೆ, ಫಸ್ಟ್ ಒನ್ ಆಪ್ಷನ್ಸ್ ಗಂಗಾ ನದಿ ಮೈದಾನ, ಸೆಕೆಂಡ್ ಒನ್ ಸಪ್ತ ಸಿಂಧು ಪ್ರದೇಶ, ಥರ್ಡ್ ಒನ್ ದಕ್ಷಿಣ ಭಾರತ, ಫೋರ್ತ್ ಒನ್ ಬ್ರಹ್ಮಪುತ್ರ ನದಿ ಕಣಿವೆ ಅಂತ. ಓಕೆ, ಈ ಆಪ್ಷನ್ಸ್ ನೋಡಿದಾಗ ಮೊದಲ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದು ಸರಿಯಾದ ಉತ್ತರ ಇರ್ಬೋದು ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು. ಗಂಗಾ ನದಿ ಮೈದಾನ ಅಥವಾ ಸಪ್ತ ಸಿಂಧು ಪ್ರದೇಶ ಅಂತ. ಟೋಟಲಾಗಿ ನಾವು ಇಲ್ಲಿವರೆಗೂ ಚರ್ಚೆ ಮಾಡಿರುವಂಥ ಎಲ್ಲ ಪ್ರಶ್ನೆಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿದರೆ ಈ ಪ್ರಶ್ನೆಗೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಋಗ್ವೇದ ಕಾಲದ ಜನರ ನೆಲೆ ಸಪ್ತ ಸಿಂಧು ಪ್ರದೇಶ ಆಗಿತ್ತು ಅಂತ. ಅಥವಾ ಈ ಮ್ಯಾಪಲ್ಲಿ ನೀವು ನೋಡ್ತಾ ಇದ್ರಲ್ವ, ನದಿಗಳು ಕೆಲವೊಂದು ಕಾಣಿಸ್ತಾ ಇದ್ದಾವಲ್ಲ, ಸಪ್ತ ಸಿಂಧುಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪ್ ಇದು. ಈ ಏರಿಯಾದಲ್ಲಿ ಆ ನದಿಗಳ ಹರಿಯುವಂಥ ಏರಿಯಾ ಕಾಣಿಸ್ತಾ ಇದೆ ಅಲ್ವಾ, ಆ ಏರಿಯಾದಲ್ಲಿ ಈ ಋಗ್ವೇದ ಅಥವಾ ಪೂರ್ವ ವೇದ ಕಾಲದ ಜನರು ನೆಲೆಸಿದ್ರು ಅನ್ನೋದು ಇಂಪಾರ್ಟೆಂಟ್. ಸ್ಪೆಷಲಿ ಸಿಂಧು ಮತ್ತು ಅದರ ಉಪನದಿಗಳಾಗಿರುವಂಥ ಚೀನಾಬ್, ಬಿಯಾಸ್, ಸಟ್ಲೇಜ್, ರಾವಿ, ಝೀಲಂ ಮತ್ತು ಸರಸ್ವತಿ ನದಿ ಅಂತ ಕೂಡ ಗುರುತಿಸಲಾಗುತ್ತೆ ಅಲ್ವಾ. ಈ ಏರಿಯಾದಲ್ಲಿ ಪೂರ್ವ ವೇದ ಕಾಲದಲ್ಲಿ ಜನರು ನೆಲೆಸಿದ್ರಂತ ಇತಿಹಾಸದಿಂದ ತಿಳಿದು ಬರುತ್ತೆ. ಆಮೇಲೆ ಇಲ್ಲಿ ನೆಲೆಸಿರುವಂಥ ಜನ ಗಂಗಾ ಮೈದಾನದ ಕಡೆಗೆ ನೆಲೆಸ್ತಾ ಹೋಗ್ತಾರೆ. ಉತ್ತರ ವೇದ ಕಾಲದಲ್ಲಿ ಬಂದಾಗ ಆ ಕಾಲದ ಜನರು ಅತ್ಯಂತ ಪ್ರಮುಖವಾಗಿ ಗಂಗಾ ಮೈದಾನದಲ್ಲಿ ವಾಸ ಮಾಡೋದನ್ನು ಸಹ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಓಕೆ, ನೆಕ್ಸ್ಟ್ ಪುರಾಣಗಳಿಗೆ ರಿಲೇಟೆಡ್ ಕೆಲವೊಂದು ವಿಚಾರ ಕ್ಲಿಯರ್ ಆಗಿರಬೇಕು. ಒಟ್ಟು ಪುರಾಣಗಳು ಎಷ್ಟು ಅನ್ನೋದು ನಿಮಗೆ ಗೊತ್ತಿರಬೇಕು. ಒಟ್ಟು ಪುರಾಣಗಳಿರೋದು 18. ಅದರಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು ಕಾಂಪಿಟೇಟಿವ್ ಎಕ್ಸಾಮಿಂದ ಅಂದರೆ 4 ಪುರಾಣಗಳಂತ ಹೇಳೋದು.
ಫಸ್ಟ್ ಒನ್ ಭಾಗವತ ಪುರಾಣ, ವಿಷ್ಣು ಪುರಾಣ ಇಂಪಾರ್ಟೆಂಟ್ ಆಗುತ್ತೆ. ಮತ್ಸ್ಯ ಪುರಾಣ ಭಾರತ ಇತಿಹಾಸಕ್ಕೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ನಮಗೆ ಕ್ಲಿಯರ್ ಮಾಡುತ್ತೆ. ಸ್ಪೆಷಲಿ ಶಾತವಾಹನರ ವಂಶಾವಳಿಯ ಬಗ್ಗೆ ಇದು ನಮಗೆ ಕೆಲವೊಂದು ಇನ್ಫಾರ್ಮೇಷನ್ ನೀಡುತ್ತೆ. ನೆಕ್ಸ್ಟ್ ಒಂದು ವಾಯು ಪುರಾಣ ಗುಪ್ತರ ಇತಿಹಾಸಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಇನ್ಫಾರ್ಮೇಷನ್ ನಮಗೆ ನೀಡುತ್ತೆ. ಹಾಗಾಗಿ ಈ 4 ಪುರಾಣಗಳು ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರುತಿಸೋದು. ನೆಕ್ಸ್ಟು ಮಹಾಕಾವ್ಯಗಳು, ವೈದಿಕ ಸಾಹಿತ್ಯದ ಭಾಗ ಅಂತ ಬಂದಾಗ ಮಹಾಕಾವ್ಯಗಳನ್ನು ಗುರುತಿಸಲಾಗುತ್ತೆ. 2 ಮಹಾಕಾವ್ಯಗಳು ಇಂಪಾರ್ಟೆಂಟ್ ಅಥವಾ ಗುರುತಿಸೋದು ಮಹಾಕಾವ್ಯಗಳಂತ. ಫಸ್ಟ್ ಒನ್ ರಾಮಾಯಣ, ಸೆಕೆಂಡ್ ಒನ್ ಮಹಾಭಾರತ ಅಂತ. ಓಕೆ, ಯಾರಿಂದ ರಚನೆ ಆಗಿದೆ ಅಂತ ನೋಡ್ತಾ ಹೋದರೆ ರಾಮಾಯಣ ರಚನೆ ಆಗಿದ್ದು ವಾಲ್ಮೀಕಿಯಿಂದ. ಯಾವ ಯುಗದಲ್ಲಿ ರಚನೆ ಆಗಿದ್ದು ಅಂತ ನೋಡ್ತಾ ಹೋದರೆ ತ್ರೇತಾಯುಗದಲ್ಲಿ ರಚನೆ ಆಗಿರೋದು. ರಾಮಾಯಣದಲ್ಲಿ ಒಟ್ಟು 7 ಕಾಂಡಗಳು ಅಥವಾ 7 ಅಧ್ಯಾಯಗಳು ಕಂಡುಬರ್ತವೆ. ಅಧ್ಯಾಯಗಳಿಗೆ ಇಲ್ಲಿ ಕಾಂಡಗಳಂತ ಕರೆಯೋದು. 7 ಕಾಂಡಗಳು ಯಾವುದು ಅಂತ ನೋಡ್ತಾ ಹೋದರೆ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧೆ ಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತು ಉತ್ತರಕಾಂಡ ಅಂತ ಒಟ್ಟು 7 ಕಾಂಡಗಳನ್ನು ಗುರುತಿಸ್ತೇವೆ. ಕಾಂಪಿಟೇಟಿವ್ ಎಕ್ಸಾಮಿಂದ ಇದಿಷ್ಟು ವಿಚಾರ ನಿಮಗೆ ರಾಮಾಯಣಕ್ಕೆ ರಿಲೇಟೆಡ್ ಆಗಿ ಕ್ಲಿಯರ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಒನ್ ಮತ್ತೊಂದು ಮಹಾಕಾವ್ಯ ಅಥವಾ 2ನೇ ಮಹಾಕಾವ್ಯ ಅಂದರೆ ಅದು ಮಹಾಭಾರತ ಅಂತ. ರಚನೆ ಆಗಿದ್ದು ವೇದವ್ಯಾಸರಿಂದ. ಯಾವ ಕಾಲದಲ್ಲಿ ಯುಗದಲ್ಲಿ ರಚನೆ ಆಗಿದ್ದು ಅಂತ ನೋಡ್ತಿದ್ರೆ ದ್ವಾಪರ ಯುಗದಲ್ಲಿ ರಚನೆ ಆಗಿರೋದು ಕಂಡುಬರುತ್ತೆ. ಮಹಾಭಾರತದ ಭಾಗಗಳಿಗೆ ಪರ್ವಗಳಂತ ಕರೆಯಲಾಗುತ್ತೆ. ಒಟ್ಟು 18 ಪರ್ವಗಳಿದ್ದಾವೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿರೋದು ಭೀಷ್ಮ ಪರ್ವ. ಇನ್ನು ಭಗವದ್ಗೀತೆ ಮಹಾಭಾರತದ ಒಂದು ಭಾಗ ಆಗಿದೆ. ಇದನ್ನು ಕೂಡ ಗಮನಿಸಬೇಕು. ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿರುವಂಥ ಉಪದೇಶಕ್ಕೆ ನಾವು ಭಗವದ್ಗೀತೆ ಅಂತ ಕರಿತೇವಲ್ವ, ಈ ಭಗವದ್ಗೀತೆಯು ಸಹ ಮಹಾಭಾರತದ ಭಾಗ ಆಗಿದೆ. ಓಕೆ, ಇದಿಷ್ಟು ವೈದಿಕ ಸಾಹಿತ್ಯ ಅಥವಾ ವೇದ ಕಾಲದ ಭಾರತ ಇತಿಹಾಸಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.